ಮಜಾ ಭಾರತ ಮಜಾ ಭಾರತ. ಎಷ್ಟು ಖುಷಿ ಆಗ್ತಾ ಇದೆ ನಂಗೆ ಇವತ್ತು ಅಂದ್ರೆ, ಇವತ್ತು ನಂತ ಸುದಿನಕ್ಕೋಸ್ಕರ ನಾನು ಈ ಜೀವಮಾನ ಕಾಯ್ತಾ ಇದ್ದೆ. ಸೊ ಆ ಕ್ಷಣ ಇವತ್ತು ಸೂಪರ್ ಡೂಪರ್ ಆಗಿ ನಂಗೆ ಸಿಕ್ಬಿಟ್ಟಿದೆ. ಒಂದ್ ನಿಮಿಷ, ಇದೇ ಖುಷಿಯಲ್ಲಿ ನಾನಿವತ್ತು ಓಪನಿಂಗ್ ತಗೊಳ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ. ಕಿಲ ಕಿಲ ನಗೋ ಸರಿಕರಿಗೆ, ಕುಲು ಕುಲು ನಗೋ ಹಿರಿಕರಿಗೆ. ನಿನ್ ಡೈಲಾಗ್ ಇವನ್ ಡೈಲಾಗ್ ಇವತ್ತು ನಾನೇ ತಗೊಳ್ತಾ ಇದ್ದೀನಿ. ಸೊ ಹೆಂಗೋ ನಗೋ ಯಂಗ್ ಬಾಯ್ಸ್ಗೆ, ಯದ್ವಾ ತದ್ವಾ ನಗೋ ಯಂಗ್ ಗರ್ಲ್ಸ್ಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಸೊ ಅದೇ ಖುಷಿಲಿ ಜಡ್ಜಸ್ ಓಪನಿಂಗು ತಗೊಂತಿದ್ದೀನಿ. ತಮ್ಮ ಟ್ಯಾಲೆಂಟ್ ಇಂದ ಎಲ್ಲರನ್ನೂ ಮೂಕರನ್ನಾಗಿ ಮಾಡ್ರು ಮೂಕ ವಿಸ್ಮಿತ ಪ್ರತಿಭೆ ಮಜಾ ಸಾಮ್ರಾಟ್ ನಾರಾಯಣ್ ಸರ್ಗೆ ವೆಲ್ಕಮ್ ಸರ್. ನಿರಂಜನ್ ಬಾಯಿ ಮುಚ್ಚಕ್ಕೆ ನನಗೆ ತಮ್ಮ ಸಂಪೂರ್ಣ ಸಹಕಾರ ಕೊಟ್ರು ಅಂತ ಆಪತ್ ಬಾಂಧವೆ ಶ್ರುತಿ ಮೇಡಮ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಮೇಡಮ್. ನಿಮ್ಮ ಐಡಿಯಾ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಥ್ಯಾಂಕ್ ಯು. ಸೊ ಹೇಗೆ ಅನಿಸ್ತಾ ಇದೆ ಮೇಡಮ್ ನಿರಂಜನ್ ಹೆಂಗ್ ನೋಡಿ? ಸೂಪರ್, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಸರ್ ನಾರಾಯಣ್ ಸರ್. ಇಲಿ ಬೀಲ ಮುಚ್ಚದಂಗಿದೆ ಅಲ್ಲ ಸರ್, ತುಂಬಾ ಆನಂದವಾಗಿದೆ. ಇಲಿ ಬೆಲನ ಸರ್, ಅದು ಹೆಗ್ಣದ ಬಿಲ ಅದು. ಇದೇ ಖುಷಿಯಲ್ಲಿ ಇವತ್ತಿನ ಸೆಲೆಬ್ರಿಟೀಸ್ ನ ಕೂಡ ನಾವು ಕರೆದು ಬಿಡೋಣ. ಸೊ ಅದೇ ಇವಾಗ ಬರ್ತಾ ಇರೋ ಅಂತ ಸೆಲೆಬ್ರಿಟೀಸ್ ಎಂತವ್ರು ಅಂದ್ರೆ, ಇವ್ರು ಬಂದ್ರೆ ನಿರಂಜನ ಅಂತ ಎಲ್ಲಾ ಹುಡುಗರು ಬಾಯಿಗಳು ಆಟೋಮ್ಯಾಟಿಕ್ ಆಗಿ ಮುಚ್ಚೋಗತ್ತೆ, ಹಾರ್ಟ್ ಡಮಾರ್ ಅಂತ ಹೊಡೆದು ಓಪನ್ ಆಗಿ ಹೋಗುತ್ತೆ. ಸೊ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಇವರು ಸಿಕ್ಕಾಪಟ್ಟೆ ಹಾಟ್. ಸೊ ಪ್ಲೀಸ್ ವೆಲ್ಕಮ್ ಉರ್ವಿಯ ಒನ್ ಆಫ್ ದಿ ಹೀರೋಯಿನ್ ಶ್ವೇತಾ ಪಂಡಿತ್ ಆನ್ ಸ್ಟೇಜ್. ಸೊ ಅವ್ರ ಜೊತೆ ಉರ್ವಿಯ ನಾಯಕರಾಗಿರುವಂತ ಹಾಟ್ ಅಂಡ್ ಸ್ವೀಟ್ ಮಧುಕರ್ ಇಬ್ರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಏನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅಂದ್ರೆ ನಮಗೆ ಆಕ್ಚುಲ್ ಆಗಿ ನಿರಂಜನ್ ಹಿಂಸೆ ತಾಳ್ಲಿಕ್ಕೆ ಆಗದೆ ಅವನಿಗೆ ಈ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಲ್ವಾ? ಥ್ಯಾಂಕ್ ಯು ಆಕ್ಚುಲಿ ಆನ್ ಮೈ ಬಿಹಾಫ್ ಆಲ್ಸೋ. ಬಂದಿರೋ ಗೆಸ್ಟ್ಗೂ ಗೊತ್ತಾಯ್ತಲ್ಲ ನಿರಂಜನ್. ಆದ್ರೂ ಯು ನೋ ಹಿ ಸಚ್ ಎ ಸ್ವೀಟ್ ಹಾರ್ಟ್. ನಿಮ್ಮ ಎಲ್ಲ ಕುತಂತ್ರಗಳನ್ನ ಕಂಟ್ರೋಲ್ ಮಾಡೋಣ, ಇದನ್ ಬಿಚ್ಚೋಣ. ಬಿಚ್ಚಿ. ಓಕೆ, ಏನ್ ವ್ಯಾಕ್ಸಿನ್ ಮಾಡ್ತಾ ಇದ್ದಾರೆ ಕತೆ. ನಿರಂಜನ್ ಲಿಪ್ಸ್ಟಿಕ್ ಬಂದಿದೆ ನೋಡಿ. ದಟ್ ಹರ್ಟ್. ನೋಡಿ ನೀವು ಊರ್ವಿ ಆದ್ರೆ ಇವಳು ಗರ್ವಿ ನೋಡಿ ಹೆಂಗ್ ಎಂತ ಎಂತ ಪರಿಸ್ಥಿತಿ ತಂದಿರ್ತೀರಿ ಅಲ್ಲ. ಅದಕ್ಕೆ ಜಡ್ಜಸ್ ಸಪೋರ್ಟ್ ಬೇರೆ ಇದೆ ಅಲ್ವಾ ಇವತ್ತು. ಊರ್ವಿ ಆದ್ರೆ ನಾವು ಗರ್ವಿ ಅಂತ. ನಾವ್ ಯಾಕೆ ಸಪೋರ್ಟ್ ಮಾಡೋಣ ಇಂಥ ಕತೆಗೆ? ಅಲ್ಲ, ಹುಡುಗಿ ಪಕ್ಕದಲ್ಲಿ ಬಿದ್ದಾಗ ಬಂದ್ ನಿಂತಾಗ ಬಾಯಿ ತೆಗದೆ ಆದ್ರೂ ಪರವಾಗಿಲ್ಲ, ಕೈ ತೆಗೀರಿ ಅಂತ ನೀ ಸನ್ನೆ ಮಾಡ್ತಾ ಇದ್ದಿದ್ ನನಗೆ ಗೊತ್ತಾಯ್ತು. ನಿಮ್ಮ ಸಿನಿಮಾದಲ್ಲಿ ತುಂಬಾ ನೊಂದಿದ್ದೀರಿ, ಬೆಂದಿದ್ದೀರಿ, ಶೂಟ್ ಕೂಡ ಮಾಡಿದೀವಿ. ಓಕೆ, ಶೂಟ್ ಕೂಡ ಮಾಡಿದಿರಿ. ಯಾಕೆ? ನಿಮ್ಮಂತ ಗಂಡು ಹುಡುಗರ ಕತೆ ಹೇಳಿ, ಸಿನಿಮಾ ಕತೆ ಹೇಳಿ. ಡೆಫಿನೆಟ್ಲಿ ನಾವು ನಿಮ್ಮಂತವ್ರು ನೋಡ್ಬೇಕು ಅಂತ ಸಿನಿಮಾ ಮಾಡಿದ್ವಿ. ಈಗ ಇನ್ನೊಂದು ವಿಚಾರ ನಾನು ಮಧುಕರ್ ಅವ್ರಿಗೆ ಕೇಳಬೇಕು. ಅಲ್ಲ, ಗಡ್ಡ ಬಿಟ್ಟವರೆಲ್ಲ ಹಿಮಾಲಯಕ್ಕೆ ಹೋಗ್ತಾ ಇದ್ದು ಹಳೆ ಕಾಲ ಟ್ರೆಂಡು. ಈಗ ಗಡ್ಡ ಬಿಟ್ಟವರೆಲ್ಲ ಬಾರ್ ಎಲ್ಲಿದೆ ಅಂತ ನೋಡ್ಕೊಂಡು ಹೋಗ್ತಾರಂತೆ. ಅಲ್ಲ ಮಧುಕರ್ ಅವರೇ, ಜಸ್ಟ್ ಒಂದು ಇನ್ಫಾರ್ಮೇಶನ್ ಅಷ್ಟೇ. ಎಷ್ಟೊತ್ತು ಪಬ್ಬಲ್ಲಿ ಧ್ಯಾನ ಮಾಡ್ತೀರಿ? ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ತೀರ್ಥ ಕೊಡ್ತೀನಿ, ನೀವು ಎಷ್ಟು ತೀರ್ಥ ತಗೋತೀರಿ? ಪಬ್ ಅಂತ ಹೇಳೋಕ್ಕಾಗಲ್ಲ, ಅದು ಒಂದು ಸೀಕ್ರೆಟ್ ಲೊಕೇಶನ್ ಇದೆ. ಲೊಕೇಶನ್ ಹೆಸರು ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಹಿಮಾಲಯ ಅಂತ ನೀವು ಅಂದ್ರಿ, ಅದನ್ನು ವಿಂಗಡಣೆ ಮಾಡಿ ನಾನು ಹೇಳ್ತೀನಿ. ಹಿಮಾ ಅವರ ಆಲಯಕ್ಕೆ ಹೋಗ್ತೀನಿ. ಅಲ್ಲಿ ಹೋಗಿ ನಾವು ಬಹಳಷ್ಟು ಧ್ಯಾನ ಮಾಡ್ತೀವಿ. ಜೊತೆಗೆ ಕೆಲವು ಇನ್ನೊಂದಷ್ಟು ನಾವು ಲೋಕ ಕಲ್ಯಾಣಕ್ಕಾಗಿ ಏನೇನು ಮಾಡಬೇಕು ಎಲ್ಲ ಮಾಡ್ತೇವೆ. ಅಲ್ಲ, ಇಲ್ಲಿ ವಾತಾವರಣ ತುಂಬಾ ಹಾಟ್ ಆಗಿರುತ್ತೆ, ಅಲ್ಲಿ ತಣ್ಣಗಿರುತ್ತೆ, ಇಲ್ಲಿ ಹಾಟ್ ಆಗಿರುತ್ತೆ. ತಣ್ಣಗಿರೋ ವಾತಾವರಣನ ಬಿಸಿ ಮಾಡೋದೇ ನಮ್ಮ ಒಂದು ಸ್ವಲ್ಪ. ಅರ್ಥ ಆಯ್ತು. ಏನ್ ದಿವ್ಯ ಬೋಧನೆ ಇದೆ, ಇದಕ್ಕೆ ಒಂದು ಸರಿಯಾಗಿ ಕೊಡೋಣ ಇರಿ. ತಗೋಬರ್ರು. ನಿಜವಲ್ಲೂ ನಮ್ಮ ಜೊತೆ ಇವತ್ತೇನು ಈ ಮಧುಕರಾನಂದ ಸ್ವಾಮಿಗಳಿದ್ದಾರೆ, ಅವರಿಗೆ ಈ ಒಂದು ದಂಡ ಹಾಗೆ ಪ್ಲಾಸ್ಟಿಕ್ ನಿಮ್ಗೋಸ್ಕರ ತಗೊಂಡ್ಬಂದಿನಿ. ಇದನ್ನ ನೀವು ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಬೋದು. ಸೊ ಹಾಗೇನೆ ನಿಮ್ಮ ತಪೋಭಂಗ ಆಗುವಂತ ಎಲ್ಲ ಕಾರ್ಯಕ್ರಮಗಳು ಅವಾಗವಾಗ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಒಂದು ರಕ್ಷಾ ಮಂತ್ರ ಇದೆ ನನ್ನ ಹತ್ರ. ಅದು ಆ್ಯಕ್ಚುಲಿ ನಮ್ಮ ನಾರಾಯಣ್ ಸರ್ ಅವರು ನನಗೆ ಬೋಧನೆ ಮಾಡಿರೋದು, ಬೀಜ ಮಂತ್ರ ಅಂತ. ಸೊ ಆ ಬೀಜ ಮಂತ್ರ ಬಹಳ ಸೀಕ್ರೆಟು. ಸೊ ಹಾಗಾಗಿ ಆ ಒಂದು ಇದೇನಿದೆ ಅಲ್ಲೇ ಇದೆಯಲ್ಲ, ತಗೊಬರ್ರೋ ಅದನ್ನ.
ಈ ಎಲೆಮರಿಕಾಯಿ ಅಂತಹ ಒಂದು ಇದೇನಿದೆ ಮಧುಕರವರೇ ಬಹಳ ಅಮೂಲ್ಯವಾದದ್ದು. ಸೊ ನೀವು ಅಲ್ಲಿ ಇಲ್ಲಿ ಚೆಲ್ಲಾಡಂಗಿಲ್ಲ. ಸೊ ಇದರಲ್ಲಿ ಆರಿಸಿ ತಂದಂತ ಮುತ್ತುಗಳಿದು ನೋಡಿ. ಇಲ್ಲಿ ಗೋಡಂಬಿ ಇದೆ, ಬಾದಾಮಿ ಇದೆ, ದ್ರಾಕ್ಷಿ ಇದೆ. ತಿನ್ಕೊಂಡ್ಬಿಟ್ಟೇನೋ ಇಲ್ಲಿ ಬಿಡಿ, ಕಳ್ಳೆಕಾಯಿ ಇದೆ. ಸೊ ಈ ಒಂದು ಬೀಜ ಮಂತ್ರವನ್ನ ನೀವು ಅಲ್ಲೆಲ್ಲ ಯಾವಾಗ ಸ್ವೀಕರಿಸ್ತಾ. ಖಂಡಿತವಾಗ್ಲು ಇದನ್ನ ನಾನು ಮನೆಗೆ ತಗೊಂಡು ಹೋಗೋದಾ? ನಾನು ಸೈಡ್ಸ್ಗೆ ಇದನ್ನ ಬಳಸ್ಕೊತೀನಿ ಅಂದ್ರೆ. ಹೌದಾ? ಏನ್ ಮಾಡಕ್ಕಲ್ಲ, ಕೆಲವು ಸಲ ವೇದಿಕೆ ಮೇಲೆ ಸತ್ಯ ಎಲ್ಲ ಆಚೆ ಬಂದ್ಬಿಡುತ್ತೆ ನತಿದಕ್ಕೆ. ಬಟ್ ಇಲ್ಲಿ ಬಿಡಿ, ಯಾವ್ದು ಪರವಾಗಿಲ್ಲ. ಹುಷಾರಾಗಿ ದಯವಿಟ್ಟು ಬಂದಿರ್ತಕ್ಕಂಥ ಗೆಸ್ಟ್ಗಳು ಹೋಗ್ಬಿಟ್ಟು ಅಲ್ಲಿ ನಾವು ನಮ್ಮ ನಿಮ್ಗೆ ಕಾರ್ಯಕ್ರಮ ಸಿಂಹಾಸನ ಕಾಯ್ತಾ ಇದೆ. Please. ಥ್ಯಾಂಕ್ ಯು. ನಿರಂಜನ್ ನೋಡು, ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ಕೈ ಕಟ್ ಹೇಳ್ದೆ, ಬಾಯಿ ಕಟ್ ಹೇಳ್ದೆ, ಆದ್ರೂ ಅವ್ನು ತಿಳ್ಕೊಳ್ತಾ ಇಲ್ಲ. ದೊಡ್ಡವರು ಚಿಕ್ಕವರು ಅಂತ ಇರ್ಬೇಕು ಕಣೋ. ಮನುಷ್ಯ ಯಾವಾಗ್ಲೂ ತಗ್ಗಿ ಬಗ್ಗಿ ನಡಿಬೇಕು. ತುಂಬಾ ಬಗ್ಗಕ್ಕೆಲ್ಲ ಆಗಲ್ಲ ಕಣ, ತುಂಬಾ ಬಗ್ಗರ ಸೊಂಟನ ಹೋಗುತ್ತೆ. ಯಾಕೋ ಸೊಂಟ ನೋವು ಅಂತದ್ ಏನ್ ಮಾಡಿದೆ? ಅದೇನಂದ್ರೆ ಒಂದ್ಸಲಿ ಯಾರೋ ಬಂಗಾರ ಬಿದ್ದಿತ್ತು ನೆಲದ ಮೇಲೆ. ಇನ್ನೇನ್ ಹಿಂಗ್ ತಗೋಣ ಅಂತ ಲಟಕ್ಕಂತ ಬಿದ್ದೆ, ಪಟ್ಟಕ್ಕಂತ ಬೆನ್ನು ಮೂಳೆ ಒಡೆದು ಅದು ಹಿಂಗ್ ಬಿಟ್ಕೊಂಡ್ಬಿಟ್ಟಿದೆ ಇವಾಗ. ನೋಡು, ಜಾಸ್ತಿ ಬಗ್ಗಕ್ಕೆಲ್ಲ ಹೋಗ್ಬೇಡ. ತಗ್ಗಿ ಬಗ್ಗಿ ನಡಿದೇ ಇದ್ರೆ ಏನಾಗತ್ತೆ ಅನ್ನೋದನ್ನ ನಮ್ಮ ತೆಲಿಕೆದ ತೆನಾಲಿಟ್ ಅವ್ರು ತೋರಿಸ್ತಾ ಇದಾರೆ. ಸೊ ತಗ್ಗಿ ಬಗ್ಗಿನೇ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಪ್ಲೀಸ್ ವೆಲ್ಕಮ್ ತೆಲಿಕೆದ ತೆನಾಲಿ ಫ್ರಮ್ ಕಾರ್ಕಳ. ಬಟ್ಟಿ ಮಗ ಕೆನ್ನೆ ಬಡಿತೆ ನಿಂಗೆ, ಕೈಕಾಲು ಸಮಂತ ಭಿಕ್ಷೆ ಬೇಡ್ತೇನ? ಏನಣ್ಣ ಎಂತಾಯ್ತು? ಎಂತ ಅವಸ್ಥೆಯ ನಮ್ಮ ಭಾರತ ದೇಶದಲ್ಲಿ ಎಲ್ಲಿವರೆಗೆ ಕೈಕಾಲು ಸಮ ಇರುವವರು ಭಿಕ್ಷೆ ಬೇಡ್ತಾರ ಅಲ್ಲಿವರೆಗೆ ನಮ್ಮ ಭಾರತ ದೇಶ ಉದ್ಧಾರ ಆಗುದಿಲ್ಲ. ಹೇಗೆ? ಒಂದು ಬಸ್ಸಿಂದ ಕೆಳಗೆ ಇಳಿತೇನೆ ಮಾರ, ಒಬ್ಬ ಭಿಕ್ಷುಕ ಬಂದು ಅಣ್ಣ ನನಗೊಂದು 20 ರೂಪಾಯಿ ಕೊಡಿ ಅಂತ. 20 ರೂಪಾಯಿ? ನಾನು ಕೇಳಿದೆ 20 ರೂಪಾಯಿ ಯಾಕ ಅಂತ. ಟೀ ಕುಡಿಲಿಕ್ಕೆ ಅಂತ. ಟೀ ಕುಡಿಲಿಕ್ಕೆ? ನಾ ಹೇಳಿದೆ ಬಡ್ಡಿ ಮಗ ಟೀ ಇರೋದು 10 ರೂಪಾಯಿ, ಇನ್ಗೆ 20 ರೂಪಾಯಿ ಯಾಕೆ ಅಂತ. ಅದಕ್ಕೆ ಅವನು ಹೇಳಿದೆ ಅಂತ, ಎಂತ ಅಣ್ಣ ಹೇಳಿದೆ? ನಾನು ಒಬ್ನೇ ಅಲ್ಲ, ನನ್ನ ಜೊತೆ ನನ್ನ ಲವ್ವರ್ ಇದ್ದಾರೆ. ನಾನು ಕೇಳಿದೆ ನಿಂಗೆ ಭಿಕ್ಷುಕ ನಿಂಗೆ ಎಂತದ ಲವ್ವರ್ ಕೇಳಿದೆ. ಕರೆಕ್ಟ್. ಅದಕ್ಕೆ ಅವನು ಎಂತ ಹೇಳುದು, ಅಣ್ಣ ನಾನು ಮೊದ್ಲು ತುಂಬಾ ಶ್ರೀಮಂತ ಆಗಿದ್ದೆ, ಲವ್ ಮಾಡಿದ ಮೇಲೆ ಭಿಕ್ಷುಕ ಆದ. ಅದು ಹಾಗೆ ಜನಣ್ಣ. ಮೊನ್ನೆ ಒಬ್ಬ ಭಿಕ್ಷುಕ ಮನೆಗೆ ಬಂದಿದ್ದ. ಇವಳು ಬಿರಿಯಾನಿ ಮಾಡಿದ್ಲು. ಬಿರಿಯಾನಿ ತೆಗ್ದು ಭಿಕ್ಷುಕನಿಗೆ ಬಿರಿಯಾನಿ ಹಾಕಿದ್ಲು. ಮರು ದಿವಸ ಭಿಕ್ಷುಕ ಬಂದು ಇವಳಿಗೊಂದು ಪುಸ್ತಕ ಕೊಟ್ಟ. ಎಂತ ಪುಸ್ತಕ? ಬಿರಿಯಾನಿ ಮಾಡುವುದು ಹೇಗೆ. ಹಾಗಾದ್ರೆ ಭಿಕ್ಷುಕನಿಗೆ ಬಿರಿಯಾನಿ ಇಷ್ಟ ಆಗ್ಲಿಲ್ಲ, ನಂಗೆ ಇಷ್ಟ ಆಗ್ಲಿಲ್ಲ. ರೀ ಏನೇ ಇಲ್ಲಿ ಬನ್ನಿ. ಏನೇ ಟೀಗೆ ಸಕ್ಕರೆ ಖಾಲಿಯಾಗಿದೆ, ಸಕ್ಕರೆ ತನ್ನಿ. ಟೀಗೆ ಸಕ್ಕರೆ ಯಾಕೆ ಮಾರೈತಿ? ನಿನ್ನ ಈ ತುಟಿಯೇ ಸಕ್ಕರೆ. ಈ ತುಟಿನ ಟೀಗೆ ತಾಗಿಸ್ಕೊಡು, ಸ್ವೀಟ್ ಆಗತ್ತೆ ಅಲ್ವಾ? ಇವಳೆ ನಂಗೂ ಒಂದ್ ಗ್ಲಾಸ್ ಟೀ ಕೊಡು. ಸಕ್ಕರೆ ಇಲ್ಲ ತುಟಿ ಉಂಟಲ್ಲ, ಅದು ನನ್ಗೆ ಮಾತ್ರ ಕೊಡಬೇಡ. ಇವೊಂದೆಂತ ಎಂಟ್ರಿ ಮಾರ. ಏನ ನಾನ್ ತಲೆ ಬಿಸಿಲ್ ನಾನಿದ್ದೀನಿ ಕಣೋ. ಎಂತಾಯ್ತಾ? ಪರ್ಸ್ ಕಳೆದೋಯ್ತು. ಕಳ್ದೋಯ್ತಾ? ಅದ್ರಲ್ಲಿ ದುಡ್ಡಿತ್ತ? ದುಡ್ಡಿಲ್ದೆ ಮತ್ತೆ ಸ್ಟೈಲ್ಗೆ ಪರ್ಸ್ ಇಟ್ಕೊಂಡೆ ನಾನು. 1,000 ರೂಪಾಯಿ ಇತ್ತು ಮಾರ. 1,000 ಇತ್ತ? ಈಗ ಅದು ಯಾರ್ದೋ ಜೇಬ್ ಒಳಗಡೆ ಸೇರಿ ಆಯ್ತು. ಈಗ ಏನ್ ಮಾಡುದು? ಇಷ್ಟು ಜನರಲ್ಲಿ ಸಿಗುದು ಕೂಡ ಕಷ್ಟ. ಅಲ್ಲೊಂದಷ್ಟು ಜನ ಸೇರಿದ್ರೆ ಆದ್ರೂ ಅನೌನ್ಸ್ಮೆಂಟ್ ಮಾಡಿ ನೋಡೋಣ ಅಲ್ಲ. ಹೌದೌದೌದು. ಅಣ್ಣ, ಯಾರಿಗಾದ್ರೂ ನನ್ ಪರ್ಸ್ ಸಿಕ್ಕಿದ್ರೆ ಆ ಪರ್ಸ್ ಅಂತಂದು ವಾಪಸ್ ನನ್ನ ಹತ್ರನೇ ಕೊಟ್ರೆ ಅದ್ರಲ್ಲಿದ್ದ 1,000 ರೂಪಾಯಿ 500 ನಿಮ್ಗೆ ಕೊಡ್ತೇನೆ. 500 ಹೋಗ್ಲಲ್ಲ? ಆಯ್ತಲ್ಲ ಅಣ್ಣ, ನಂದು ಒಂದು ಅನೌನ್ಸ್ಮೆಂಟ್. ಮಾಡ್ ನನ್ನ ಲೆಕ್ಕದಲ್ಲಿ ಮಾಡು. ಆ ಪರ್ಸನ್ ನೀವು ನಂಗೆ ತಂದು ಕೊಟ್ರೆ ಅದರಲ್ಲಿ 1,000ದಲ್ಲಿ 800 ನಿಮ್ಗೆ ಕೊಡ್ತೇನೆ. ಅದೇನು 800? ನಂಗೆ 200 ಅಲ್ಲ, ಧರ್ಮದಲ್ಲ. ಓದಿದ್ದೀನಿ ಮಗನೇ, ನಾನು ಪರ್ಸ್ ಹೋಗಿ ನಾಟ ತಲೆ ಬಿಸಿಲಿದ್ದೇನೆ, ತಮಾಷೆ ಮಾಡ್ತೇನೆ ಅವನು. ಎಂತ ಮಾಡೋದು ಅದು? ಎಂತ ಮಾಡೋದು? ತಲೆ ಕೆರ್ಸ್ಕೊತಾ ಇದ್ದೀನಿ. ತಲೆ ಕೆಡಿಸ್ಕೊಳ್ಳೋದು? ಯಾರಾದ್ರೂ ಟೊಪ್ಪಿ ಹಾಕೊಂಡು ತಲೆ ಕೆಡಿಸ್ಕೊಳ್ತಾರಣ? ಟೊಪ್ಪಿ ತೆಗ್ದು ತಲೆ ಕೆಡ್ಸ. ನಿಂಗೆ ಪ್ಯಾಂಟ್ ಒಳಗಡೆ ತುರ್ಸಿದ್ರೆ ಪ್ಯಾಂಟ್ ಜಾರ್ಸಿ ತುರಿಸ್ತೀಯ? ಪ್ಯಾಂಟ್ ಮೇಲೆ ಅಲ್ವೇನೋ ತುರ್ಸೋದು? ಹೌದೌದು, ಅದು ಮೇಲೇನೆ. ನಿಂಗೆ ತುರಿಸ್ಲಿಕ್ಕಿಲ್ಲ, ಅದ್ರಲ್ಲಿ ಪಾಸ್ ಮಾಡಿದ್ಯಲ್ಲ. ಒಂದೊಂದು ಕೆಲಸ ಸುಲಭದಲ್ಲ. ಏ ಬ್ರೋಕರ್ ಬನ್ನಿ ಇಲ್ಲಿ. ನೀವೇ ಬನ್ನಿ ಇಲ್ಲಿ. ಬಂದದ್ದು ಒಳ್ಳೇದಾಯ್ತು. ಥ್ಯಾಂಕ್ ಯು. ನಿಮ್ಮ ಅಣ್ಣ ಕಾಯ್ತಿದ್ದದ್ದು. ಗಂಡಿತನ ಕಣೆ. ಎಂತ ಕೇಳಿ ಮಾತು ಕೇಳಿ ಅಂತ. ಹೇಳಿ. ಮದುವೆ ಆಗೋ ಮುಂಚೆ ಹುಡುಗ ತುಂಬಾ ದೊಡ್ಡ ಪಾರ್ಟಿ, ಹೌದು, ಬಹಳ ಹಣ ಇದೆ ಅಂತ ಜಂಬ ಕೊಚ್ಚಿದ್ರಲ್ಲ, ಅಷ್ಟೇನಾ? ಹುಡುಗನ ಹತ್ರ ಪಂಪ್ ಇದೆ ಅಂತ ಹೇಳ್ತಿದ್ರಿ. ಮದುವೆ ಆದ್ಮೇಲೆ ನನ್ಗೆ ಗೊತ್ತಾಯ್ತು ಏನಂತ. ಅವರ ಹತ್ರ ಪಂಪ್ ಇಲ್ಲ ಅಂತ. ಯಾರು ಹೇಳಿದ್ದು ನನ್ನ ಹತ್ರ ಪಂಪ್ ಇಲ್ಲ ಅಂತ? ಒಂದು ಪಂಪ್ ಅಲ್ಲ, 2 ಉಂಟು. ಒಂದು ಬಾವಿದ್ದು, ಮತ್ತೊಂದು
ಸೈಕಲ್ ಇತ್ತು ಉಂಟಲ್ಲ. ನೀನು ಯಾವ ಪೆಟ್ರೋಲ್ ಪಂಪ್ ಅಂತ ಎನ್ಕೊಂಡೆ ನಾವೇನ್ ಮಾಡಕ್ಕಾಗ. ರೇ, ಇಲ್ ಬನ್ನಿ, ಯಾರು? ಇಲ್ ಬನ್ನಿ. ಮದುವೆ ಆಗೋ ಮುಂಚೆ ಇವಳು ಏನ್ ಹೇಳ್ತಾ ಇದ್ಲು? ಏನ್ ಹೇಳ್ತಿದ್ಲು? ಏನ್ ಹೇಳ್ತಾ ಇದ್ಲು ಗೊತ್ತಾ? ನಮ್ಮಪ್ಪ ದೊಡ್ಡ ಜನ, ದಿನಕ್ಕೆ 100-200 ಜನಕ್ಕೆ ಅನ್ನ ಹಾಕ್ತಾರೆ ಅಂತ. ಒಳ್ಳೆ ಹಣದ ಪಾರ್ಟಿ ಒಂದು. ದಿನಕ್ಕೆ ಒಂದು 100-200 ಜನಕ್ಕೆ ಅನ್ನ ಹಾಕುದಾದ್ರೆ ತುಂಬಾ ಶ್ರೀಮಂತ ಇರ್ಬೇಕು, ಅನ್ನದಾತ್ರು. ನಾನ್ ಸಹ ಹಾಗೆ ಎಣಿಸಿದ್ದು. ಇವ್ರು ಶ್ರೀಮಂತರಾಗಿ ಅನ್ನ ಹಾಕುದಲ್ಲ, ಇವಳ ಅಪ್ಪ ಕ್ಯಾಟ್ರಿಂಗ್ ಅಲ್ಲಿ ಬಡಿಸುದು. ಹಾಗೆ 100-200 ಜನಕ್ಕೆ ಹಾಕುದನ್ನ. 100-200 ಅದಕ್ಕೆ 100-200 ಅಲ್ಲ, 1000 ಜನಕ್ಕೆ ಸಾಕಬಹುದು. ಕ್ಯಾಟ್ರಿಂಗ್ ಅಲ್ಲಿ ಕೆಲಸಕ್ಕಿರೋದು ಅವನು. ಜನ್ನಣ್ಣ, ಇವಳನ್ನು ಮದುವೆಯಾಗಿ ನಾನು ಕೆಟ್ಟೆ. ನಾನು ಜನ್ನಣ್ಣ ಯಾವ್ದಾದ್ರೂ ಆಗ್ಬೋದು, ಈ ವೆಡ್ಡಿಂಗ್ ಇದು ವ್ಯಾಪಾರ ಅಲ್ಲ. ಅದಕ್ಕೆ ತಿಳಿದವರು ಹೇಳುದು ಹೇಗೆ ಈ ವೆಲ್ಡಿಂಗ್ ಮತ್ತು ವೆಡ್ಡಿಂಗ್ ಹತ್ತಿರದ ಸಂಬಂಧ ಉಂಟು. ಹೇಗೆ ಅದು? ವೆಲ್ಡಿಂಗ್ ಅಲ್ಲಿ ಹೇಗೆ? ಮೊದ್ಲು ಬೆಂಕಿ ಹಾರೋದು, ಆಮೇಲೆ ಜಾಯಿಂಟ್ ಆಗೋದು. ಸಮ. ವೆಡ್ಡಿಂಗ್ ಅಲ್ಲಿ ಇದ್ರಲ್ಲಿ ಹೇಗೆ? ಮೊದ್ಲು ಜಾಯಿಂಟ್ ಆಗೋದು, ಆಮೇಲೆ ಲೈಫ್ ಲಾಂಗ್ ಬೆಂಕಿ ಹಾರ್ತಾನೆ ಇರೋದು. ರೀ ಏನೇ ಇಲ್ಲಿ ಬನ್ನಿ, ಏನೇ ನಿಮ್ದು? ಇಲ್ಲಿ ಬನ್ನಿ. ಏನು? ರೀ ಆ? ನನ್ಗೆ 2000 ಕೊಡಿ. ನಿಂಗೆ 2000 ಯಾಕೆ ಮಾರೈತಿ? ಬೇಕು. ನಿಂಗೆ ನಾನು 2000 ರೂಪಾಯಿ ಬದಲು 2000 ಮುತ್ತು ಕೊಟ್ಟೆ. 2000 ಮುತ್ತು ಕೊಟ್ಟೆ. ರೀ ಈಗ ನನಗೆ ನೀವು 2000 ಕೊಟ್ರಿ, ಇದ್ರಲ್ಲಿ ನಾನು 700 ರೀಚಾರ್ಜ್ ಮೊಬೈಲ್ ಅಂಗಡಿಯವನಿಗೆ ಕೊಡ್ತೇನೆ. 300 ನ್ಯೂಸ್ ಪೇಪರ್ನ ರಾಜುನಿಗೆ ಕೊಡ್ತೇನೆ. 500 ಶೆಟ್ರ್ ಅಂಗಡಿಗೆ ಕೊಡ್ತೇನೆ. ಅದ್ರಲ್ಲಿ ಚಿಲ್ಲರೆ ಉಳಿದ್ರೆ ನಂಗೆ ಕೂಡ ಆಯ್ತು. ನನ್ಗೆ ಒಂದು ಕೂಡ ಸಾಕು. ಅದೆಂತ ಒಟ್ರಾಶಿ ಕೊಡ್ಲಿಕ್ಕೆ ಆಗ್ತದ? ಯಾರಿಗೆ ಕೊಡ್ಬೇಡ, ನಿನ್ಗೆ ನಾನು 2000 ದುಡ್ಡೇ ಕೊಡ್ತೀನಿ. ಸರಿನಾ? ನಡೀತಾ ಇರು. ಹಾಗೆ ಬನ್ನಿ ದಾರಿಗೆ. ನಡಿ ನಡಿ ನಡಿ. ರೀ ಏನೇ ರೀ ಒಳಗಡೆ ವಿಂಡೋಸ್ ಓಪನ್ ಆಗ್ತಿಲ್ಲ ರೀ. ನೋಡ್ರಿ ಜನ್ನಣ್ಣ, ಅದನ್ನು ಕೇಳೋದಾ? ವಿಂಡೋಸ್ ಓಪನ್ ಆಗ್ಲಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಳಕ್ಕಿಲ್ಲ. ಮತ್ತೆಂತ ಮಾಡ್ಬೇಕು? ವಿಂಡೋಸ್ ಓಪನ್ ಆಗಿಲ್ಲ ಅಂದ್ರೆ ಸ್ವಲ್ಪ ಎಣ್ಣೆನು ನೀರು ಬಿಡು, ಅಷ್ಟೇ. ವಿಂಡೋಸ್ ರಪ್ಪ ಓಪನ್ ಆಗತ್ತೆ. ಆಯ್ತಾ? ಆಯ್ತಾಯ್ತು. ಎಣ್ಣೆನು ನೀರು ಆದಷ್ಟು ಬಿಡು, ಆಯ್ತಾಯ್ತು. ರಪ್ಪ ಓಪನ್ ಆಗತ್ತೆ ವಿಂಡೋಸ್. ಅದನ್ನೆಲ್ಲ ಎಂತ ಕೇಳುದು? ಈ ಹೆಂಗಸರು ಯಾವ ಟೈಮಲ್ಲಿ ಏನ್ ಕೇಳ್ತಾರೆ ಆ ಹೆಂಗಸರದು ಇದ್ದದೆ ಬಿಡಿ, ಎಲ್ಲ ಹೆಂಗಸರು ಹಾಗೆ. ಅದ್ರಲ್ಲಿ ನನ್ನ ಹೆಂಡತಿನ ಹಾಗೆ. ಯಾವ ಹೊತ್ತಲ್ಲಿ ಎಂತ ಕೇಳ್ದಾಳಂತಿಲ್ಲ. ನಿನ್ನೆ ಮಧ್ಯರಾತ್ರಿ 12 ಗಂಟೆಗೆ. ಅಲ್ಲಲ್ಲ, ಅದು ನಾನು ಯಾರು ಹೇಳಬಾರ್ದು. 12 ಗಂಟೆ ಮಧ್ಯರಾತ್ರಿ ಹೇಳ್ಬೇಕು. ಹೊರಗಿಂದ ಜೋರಾಗಿ ಮಳೆ ಬರ್ತಾ ಉಂಟು, ಈ ಕಡೆಯಿಂದ ಗುಡುಗು ಬೇರೆ ಬರ್ತಾ ಉಂಟು, ಸಖತ್ತಾಗಿ ಶಿವ 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 ಗಾಳಿ ಬೀಸ್ತಾ ಉಂಟು. ಈ ತಂಪಾದ ಗಾಳಿಗೆ ಅವಳಿಗೂ ನನ್ಗೂ ಚಳಿ 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 ಆಗ್ತಾ ಉಂಟು. ಅವಳು ನನ್ನನ್ನು ಎಬ್ಬಿಸಿ ನನ್ನ ಕಿವಿಯ ಹತ್ರಕ್ಕೆ ಬಂದು ಕೇಳೋದು. ಎಂತ ಕೇಳುದು? ಟಿವಿದು ಪ್ಲಗ್ ಕಿತ್ತಾಕಿದ್ದೀರಾ ಕೇಳೋದು. ರೀ ಬಾರೆ ಇಲ್ಲಿ. ರೀ ಇವೊಂದು ವಿಂಡೋಸ್ ಓಪನ್ ಆಗ್ತಿಲ್ಲ ರೀ. ಅಯ್ಯೋ, ಈಗ ವಿಂಡೋಸ್ ಓಪನ್ ಆಗ್ತಾ ಇಲ್ವಾ? ಎಣ್ಣೆನು ನೀರು ಬಿಟ್ಟಿಲ್ವಾ? ಎಣ್ಣೆ ನೀರು ಬಿಟ್ಟಿ ಆದ್ರೂ ವಿಂಡೋಸ್ ಓಪನ್ ಆಗಿಲ್ವಾ? ಓಪನ್ ಆಗ್ತಿಲ್ಲ. ಮತ್ತೇನಾಯ್ತು? ಲ್ಯಾಪ್ಟಾಪ್ ಬಂದಾಯ್ತು. ಇವಳು ಲ್ಯಾಪ್ಟಾಪ್ ವಿಂಡೋಸ್ ಹೇಳಿದ್ದು. ಮತ್ತೆ ನೀನ್ ಯಾವ್ದು ವಿಂಡೋಸ್ ಹೇಳಿದ? ನಾನು ಒಳಗಿದ್ದು ಕಿಟಕಿ ಅಂತ ಎಣಿಸಿದ್ದು ಮಾರ್ರೆ. 35,000 ರೂಪಾಯಿ ಲ್ಯಾಪ್ಟಾಪ್ ಲಗಾಡಿ ತೆಗ್ದಿಲ್ಲ, ಬಿಡ್ತೇನೆ ಈಗ ನಿಮ್ಗೆ. ಅಯ್ಯೋ, ಅಲ್ಲಿ ನೋಡಿ, ಅವರ ಚಪ್ಪಲ್ ನೋಡಿ, ಎಂತಾಗಿದೆ? ಅವ್ರ ನಾಯಕ ಮೆಟ್ಕೊಂಡು ಬಂದಿದ್ದಾರೆ. ಎಂತ ಅವಸ್ಥೆ ಮಾರೆ, ಗಲೀಜು ಅಂದ್ರೆ ತುಂಬಾ ಗಲೀಜು ಮಾರೆ. ಗಲೀಜು ಮಾರ. ಯಾವತ್ತು ಕ್ಲೀನ್ ಇರ್ಬೇಕು ಮನುಷ್ಯ. ಮನುಷ್ಯ ಯಾವತ್ತು ಕ್ಲೀನ್ ಇರ್ಬೇಕು. ಕ್ಲೀನ್ ವಿಷಯದಲ್ಲಿ ನಾನು ನೀವು ಎಷ್ಟು ಕ್ಲೀನ್ ಇದ್ದೇನೆ ಗೊತ್ತುಂಟ? ಕ್ಲೀನ್ ಇದ್ದೀರಿ. ಇದೆಂತ ಕರ್ಮ ಉಂಟು? ಕರ್ಮ? ಮತ್ತಿದು ಜನನ ಎಂತ ಒರಿಜಿನಲ್ ಹೌದಲ್ವಾ ನೋಡಿ. ಅಲ್ವಾ ಅಲ್ವಾ ಒರಿಜಿನಲ್ ಅಲ್ವಾ?
ಅದಕ್ಕೆ ನಮ್ಮ ಹಿರಿಯರು ಏನ್ ಹೇಳಿದ್ದಾರೆ? ಏನ್ ಹೇಳಿದ್ದಾರೆ? ನಾವು ಜೀವನದ ದಾರಿಯಲ್ಲಿ ನಡಿಬೇಕಾದ್ರೆ ತಗ್ಗಿ ಬಗ್ಗಿ ನಡಿಬೇಕು. ತಗ್ಗಿ ಬಗ್ಗಿ ನಡಿಲಿಲ್ಲ ಅಂದ್ರೆ ಏನಾಗುತ್ತೆ? ಏನಾಗುತ್ತೆ? ಇಡೀ ಮೈ ತುಂಬಾ ಆಗುತ್ತೆ. ಈಗ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋ ಸಮಯ. ಶ್ರುತಿ ಮೇಡಮ್ ಹೆಂಗಿತ್ತು? ಚೆನ್ನಾಗಿತ್ತು. ನಿಮ್ಮ ಪ್ರಯತ್ನ ಚೆನ್ನಾಗಿತ್ತು. ಈ ಆಕ್ಟ್ ಅಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ದು ವಸಂತ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ವಸಂತ್. ಟೋಟಲಿ ಈ ಆಕ್ಟ್ ನನಗೆ ಇಷ್ಟ ಆಯ್ತು, ಆದ್ರೆ ನಗು ಸ್ವಲ್ಪ ಕಡಿಮೆ ಆಯ್ತು ಅಂತ ನನ್ಗನ್ಸ್ತು. ಆಲ್ ದ ಬೆಸ್ಟ್ ಮುಂದಿನ ಸ್ಕಿಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಾರಾಯಣ್ ಸರ್, 4 ಜನ ಒಳ್ಳೆ ಆರ್ಟಿಸ್ಟ್ ನೀವು. ಸಣ್ಣ ಸಣ್ಣ ಕೋಆರ್ಡಿನೇಷನ್ ಮಿಸ್ ಆಯಿತು ನಿಮ್ಮ 4 ಜನರಲ್ಲಿ. ಕೆಲವಂತೂ ಭಾಳ ತುಂಬ ಸುಂದರವಾಗಿ ಮಾಡಿದ್ರಿ. ಯಾವುದು ಆ ವಿಂಡೋಸ್ ಮ್ಯಾಟ್ರ್ ಅಂತೂ ತುಂಬ ಎಕ್ಸ್ಟ್ರಾರ್ಡಿನರಿ. ನಾವು ಅಂದ್ಕೊಂಡೆ ನಿಜವಾಗ್ಲೂ ಹೊರಗಡೆ ವಿಂಡೋ ಅಂತೇಳಿ, ಆಮೇಲೆ ಗೊತ್ತಾಯ್ತು ಲ್ಯಾಪ್ಟಾಪ್ ವಿಂಡೋ ಅಂತೇಳಿ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿ, ನಿರಾಶೆ ಮಾಡಬೇಡಿ, ದೊಡ್ಡದಾಗಿ ಕೊಡಬೇಕು ನೀವು. ಓಕೆ ಶ್ವೇತಾ. ಆಸಮ್ ಪರ್ಫಾರ್ಮೆನ್ಸ್. ನನಗೆ ಮಂಗಳೂರಿನ ಕಥೆಗಳು ಡೈರೆಕ್ಟ್ ಆಗಿ ಕಣ್ಣು ಎದುರುಗಡೆ ಹಾಗೆಯೇ ಕಟ್ಟುತ್ತವೆ. ಸೊ ಐ ಜಸ್ಟ್ ಲವ್ ದ ಸ್ಪೈಸಸ್ ಆಫ್ ಮ್ಯಾಂಗ್ಳೂರ್. ಅದನ್ನು ತೋರಿಸಿದ್ರಿ. ಐ ಲವ್ಡ್ ಇಟ್. ಐ ಹ್ಯಾಡ್ ಅ ಲಾಟ್ ಆಫ್ ಸ್ಮೈಲ್. ಥ್ಯಾಂಕ್ ಯು. ಕಮಂಡಲ್ ಧಾರಿ ಮಧುಕರ್ ಅವರು. ಎಸ್, ಬಹಳ ಖುಷಿ ತಂದುಕೊಡ್ತು. ತುಂಬ ನಗ್ತಾ ಇದ್ದೆ ನಾನು. ಇನ್ಫ್ಯಾಕ್ಟ್ ವೆರಿ ನೈಸ್ ಸ್ಕಿಟ್, ವೆರಿ ನೈಸ್ ಆ್ಯಕ್ಟ್. ನಾನು ಒಂದು ಹೇಳೋದೇನು ಅಂತಂದರೆ, ನನಗೆ ನೀವು ಮಾಡಿದಂಥ ಹಾಸ್ಯ ಹಾಗೂ ಭೀಭತ್ಸ ರಸಗಳ ಸಮಾಗಮ ಏನಿತ್ತು ಅದು ಭಾಳ ಚೆನ್ನಾಗಿತ್ತು. ನನಗೆ ಒಂದು 500 ರೂಪಾಯಿಗಳ ಸಾಲ ಬೇಕಾಗಿದೆ, ತಾವು ದಯವಿಟ್ಟು ಕೊಡಬೇಕು ಅದನ್ನು. ನೈಸ್ ಆ್ಯಕ್ಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎಂಟರ್ಟೈನಿಂಗ್ ಅಸ್. ಸೂಪರ್. ಓಕೆ, ಸೊ ನಮ್ಮ ತೆಲಿಕದ ತೆನಾಲಿ ಅವರಿಗೆ ಈ ಟಿಪ್ಸ್ಗಳನ್ನ ಬಿಡ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೆ ತುಂಬಾ ದಿನಗಳಿಂದ ಒಂದು ಆಸೆ ಇತ್ತು, ಬಟ್ ಅದ್ರಲ್ಲಿ ಒಂದು ಆಸೆ ಈಗ ಈ ವೇದಿಕೆ ಮೇಲೆ ಈಡೇರಬೇಕು ಅನ್ನೋದು ನನ್ನ ದೊಡ್ಡ ಆಸೆ. ನಾನು ಹಗಲು ರಾತ್ರಿ ಕೂತ್ಕೊಂಡು ಸಂಶೋಧನೆ ಮಾಡಿ, ಸುತ್ತಾಡಿ, ಪಂಡಿತರ ಹತ್ರ ಕೇಳಿ, ತುಂಬಾ ರಿಸರ್ಚ್ ಮಾಡಿ, ಫೀಲ್ಡ್ ವರ್ಕ್ ಮಾಡಿ ಹಲವಾರು ಪುಸ್ತಕಗಳನ್ನ ಬರೆದಿದ್ದೀನಿ. ಬಟ್ ಎಲ್ಲೂ ಬಿಡುಗಡೆ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ ಸರ್, ತುಂಬ ದೊಡ್ಡ ದೊಡ್ಡ ಗ್ರಂಥಗಳನ್ನ ಬರೆದವ್ರಿಗೆ ಇದೇ ಪ್ರಾಬ್ಲಮ್, ಬಿಡುಗಡೆ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ಅದು ನನ್ನ ನೋವು ನನಗಿರಲಿ. ಬಟ್ ಈಗ ಆ ಗ್ರಂಥ ರತ್ನಗಳೇನಿದೆ ಅದರಲ್ಲಿ ಕೆಲವೊಂದನ್ನ ಈ ವೇದಿಕೆಯಲ್ಲಿ ಬಿಡುಗಡೆ ಮಾಡಬೇಕು ಅನ್ಕೊಂಡಿದ್ದೀನಿ. ತಗೋರ್ರು. ನಿನ್ ಮುಖಕ್ಕೆ ಏನ್ ಮುಖ ಇದು? ಕರೆಕ್ಟಾಗಿ ಓದು. ಹಾಟ್ ರೊಮ್ಯಾನ್ಸ್ ಲೇ ನಿರಂಜನ ಅಂತೆ. ಲೇ ಅಲ್ಲ ಕಣದು, ಲೇಖಕ ನಿರಂಜನ. ಲೇಖಕ ಅಂತ ಬರೆಯೋದು ಅದು. ಇನ್ನೊಂದಿದೆ ಸರ್, ನಿಮಗೆ ಹೇಳಲೇಬೇಕಿದು. ಎಸ್ ನಾರಾಯಣ್ ಸೂಕ್ತಿ ಮಾಲೆ ಅಂತೆ ಸರ್. ಅವರ ನುಡಿಮುತ್ತುಗಳು, ಅವರ ತನು ಮನ ಧನ ಸಮರ್ಪಿಸಿ ಏನು ಸಿನಿಮಾಗಳನ್ನ ತೆಗ್ದಿದ್ದಾರೆ. ಸೊ ಹಾಗೆ ಅವ್ರಿಗೆ ಅವಾಗವಾಗ ತುಂಬ ಟಿಪ್ಸ್ ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ಒಟ್ಟಿಗೆ ಒಂದು ಕಡೆ ಶೇಖರಣೆ ಮಾಡಿ ಈ ಬುಕ್ಕನ್ನು ಬರ್ದೀನಿ ಸರ್. ಆಮೇಲೆ ನೋಡಿ ಸರ್, ನಿಮಗೆ ತುಂಬ ಇಷ್ಟ ಆಗುತ್ತೆ. ಇವತ್ತು ನನಗೆ ನಿರಂಜನ್ ಲಿಪ್ಸ್ಟಿಕ್ ರಹಸ್ಯ ಬಯಲಾಯ್ತು. ಯಾಕಂದ್ರೆ ಇಷ್ಟೊಂದು ಎಲ್ಲ ಓದಿ ರಿಸರ್ಚ್ ಮಾಡಿ ಬುಕ್ ಬರ್ದಿದ್ದಾನೆ, ಮುತ್ತಿನ ಮಾಲೆ ಅಂತೆ. ಇಲ್ಲ, ಈ ಮುತ್ತಿನ ಮಾಲೆ ಬಗ್ಗೆ ಹೇಳಲೇಬೇಕು. ಇದು ಸಮುದ್ರದ ಅಲೆಗಳ ಮಧ್ಯಕ್ಕೆ ಸಿಗುವಂತ ಕಪೆಚಿಪ್ ಒಳಗಡೆ ಇರೋ ಮುತ್ತಿದು. ಓಕೆ, ಇದನ್ನ ನಾನು ಸಮುದ್ರದಲ್ಲಿ ಮಧ್ಯ ಕೂತ್ಕೊಂಡು ಬರ್ದಿದ್ದೀನಿ. ಸೊ ತುಂಬಾ ಕಷ್ಟಪಟ್ಟು ಬರ್ದೀನಿ. ನೀವು ಇಷ್ಟಪಟ್ಟು ತಗೊಳ್ಳಿ. ಓಕೆ, ಪ್ರತಿಯೊಂದು ಮುತ್ತು ನನ್ನದೇ ಇದ್ರಲ್ಲಿ. ಓಕೆ ಸರ್, ಇದ್ರದ್ದು ಹೆಸರು ಕೇಳಿ ಸರ್, ಅಯ್ಯೋ ಆಲಿಂಗನ ಅಂತೆ. ಹೌದು, ಅದಕ್ಕೆ ಯಾಕೆ ಹಾಗಂತ್ಯ? ಅಯ್ಯೋ ಆಲಿಂಗನ ಈ ಟೈಟಲ್ ಕೇಳಿನೇ ಕಮ್ಮಿ ಅಂದ್ರೆ 100 ಕಾಪಿ ಆರ್ಡರ್ಸ್ ಬಂದಿದೆ ಸರ್ ನನಗೆ. ಅಯ್ಯೋ ಆಲಿಂಗನ ಪುಸ್ತಕ ಬೇಕು ಅಂತ. ಈ ಪುಸ್ತಕದ ಬಿಡುಗಡೆ ಮಾಡೋದಕ್ಕೆ ದಯವಿಟ್ಟು ನಾನು ಇವತ್ತಿನ ಗೆಸ್ಟ್ಗಳನ್ನ ವೇದಿಕೆ ಮೇಲೆ ಕರೆಯೋಕೆ ಇಷ್ಟಪಡ್ತೀನಿ. ನಂಗೊಂದು ಡೌಟ್ ಇದೆ. ನಾರಾಯಣ್ ಸರ್ ಸಹಾಯ ಇದೆ ಅಂತ ಹೇಳಿ ನಮ್ಮ ಲೇಖಕ ನಿರಂಜನ್ ಅವರು ಹೇಳಿದ್ದಾರೆ. ಸರ್ ಏನ್ ಸರ್ ಇಷ್ಟೊಂದೆಲ್ಲ ಮಾತು ಕೇಳ್ಕೊಂಡು ಸುಮ್ಮನೆ ಕೂತಿದ್ದೀರಾ ಅವಾಗಿಂದ, ಜಸ್ಟ್ ಸ್ಮೈಲ್ ಕೊಟ್ಕೊಂಡು? ಅವ್ರ ಹೆಲ್ಪ್ ಇಲ್ಲದೆ ನಾನು ಯಾವ ಕೆಲಸನೂ ಮಾಡಲ್ಲ. ನೋಡಿ, ಈ ಸೈಲೆನ್ಸ್ ನೋಡಿದ್ರೆ ಇದು ನಿಜಾನ ಏನೋ ಅಂತ ಅನ್ಸುತ್ತೆ. ಹೆಲ್ಪ್ ಮಾಡಿದ್ರ ನಿಜವಾಗ್ಲು? ನನ್ನ ಹೆಲ್ಪ್ ಇಲ್ಲದೆ ನೀವು ಯಾವ ಕೆಲಸ ಮಾಡಲ್ಲ. ಎಸ್ಪೆಷಲಿ ಬುಕ್ ಬರಿಬೇಕಾದ್ರೆ, ನಿರಂಜನ್ ಸರ್ ಬುಕ್ ಬರಿಬೇಕಾದ್ರಂತೂ ನಿಮ್ ಹೆಲ್ಪ್ ಬೇಕೇ ಬೇಕು ನನಗೆ. ಅಲ್ಲಲ್ಲಿ ನೀವು ಹೇಳಿದ್ದು ಬುಕ್ ವಿಚಾರ ಬರಲೇ ಇಲ್ಲ ಸರ್. ಅದು ಫಿಕಾಕ ಉಶ್. ಇವಾಗ ಇದು ನಿಮ್ಮ ಮುತ್ತು ಶೃಂಗಾರಕ್ಕೆಲ್ಲ ನಾನು ಯಾಕೆ ಹೆಲ್ಪ್ ಮಾಡ್ಲಿ ಸರ್? ನಿಜ ಹೇಳಿ. ಮುತ್ತಿಗೆ ಅಚ್ಚುತ್ತವ್ರು ಹೆಲ್ಪ್ ಮಾಡಿರ್ತಾರೆ. ಹೌದಾ? ನಿರಂಜನ್ ಅವರು ಇಲ್ಲಿಗೆ ಆಕ್ಟರ್ಸ್ಗೆ ಹೇಗೆ ರ್ಯಾಗ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆಯಲ್ಲ ನಿಮ್ಗೆ. ನಿರಂಜನ್ ಅವ್ರನ್ನ ನೀವು ಸ್ಯಾಟಿಸ್ಫೈ ಮಾಡಿದ್ರಷ್ಟೇ ಈ ಶೋದಲ್ಲಿ ಈ ಸ್ಟೇಜ್ ಮೇಲೆ ಬರಕ್ಕಾಗೋದು. ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್. ಅರ್ಥ ಇದಕ್ಕೆ ಇನ್ಸ್ಪಿರೇಷನ್ ಆಕ್ಟರ್ಸ್ ಬ್ಯಾಕ್ ಸ್ಟೇಜ್ ಏನೇನೆಲ್ಲ ಮಾಡ್ತಾರೆ ಗೊತ್ತಾ? ಲಂಚಗಳು ಕೊಡ್ಬೇಕು ಇವ್ರಿಗೆ ನಾವು ಸ್ಟೇಜ್ ಮೇಲೆ ನನಗೂ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿ ಬರೋಕ್ಕಿಂತ ಮುಂಚೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಾನು ಅವರು ತುಂಬಾ ಮಾತಾಡ್ತಾ ಇದ್ವಿ. ಮೈ ಗಾಡ್, ನೀವ್ ಆ ಥರನಾ?
ಅದು ಮಾಡ್ಬೇಕಾಗುತ್ತೆ, ಸ್ಟೇಜ್ ಮೇಲೆ ಬರ್ಬೇಕು ಅಂದ್ರೆ. ಇವಾಗ ನನಗೆ ಶ್ವೇತಾ ಹೇಳ್ಬೇಕು ಯಾವ ತರ ಲಂಚ ಕೊಡ್ತಿದ್ದೀರಾ ಅಂತ. ಮೈ ಗಾಡ್, ಯಾರಿಗೆ ನಿಮ್ಗ? ಅಲ್ಲ, ಇವ್ರಿಗೆ ಕೊಟ್ರು ಅಂತ ಹೇಳಿದ್ರಲ್ಲ. ನಾನು ಹೇಳ್ತೀನಿ, ಐ ಟೆಲ್ ಯು ಫಾರ್ ವಿಚ್ ಐ ಆಮ್ ದಿ ಇನ್ಸ್ಪಿರೇಷನ್ ಫಾರ್ ಹಿಮ್ ಟು ರೈಟ್ ಇಟ್. ಹೌದಾ? ಓಕೆ, ಈಗ ದಯವಿಟ್ಟು ನಿಮ್ಮ ಅಮೃತ ಹಸ್ತದಿಂದ ಇಬ್ಬರು ಪುಸ್ತಕ ಬಿಡುಗಡೆ ಮಾಡಿ. ಒಂದು ನಿಮಿಷ ನೀವು ಬನ್ನಿ, ನೀವು ಒಂದು ಇಟ್ಕೊಳ್ಳಿ. ಓಕೆ, ಇವಾಗ ನನ್ನ ಪ್ರಶ್ನೆ ಏನು ಅಂದ್ರೆ, ಈ ಒಂದೊಂದು ಪುಸ್ತಕನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇವತ್ತು. ಸೊ ಈ ಪುಸ್ತಕನ ನೀವು ಇದನ್ನ ಯಾರಿಗೆ ಗಿಫ್ಟ್ ಆಗಿ ಕೊಡ್ತೀರಾ? ಇಲ್ಲಿರೋರು ಕೊಡ್ಬೋದು, ಸಿನಿಮಾ ರಂಗದಲ್ಲಿರೋರು ಕೊಡ್ಬೋದು, ನಿಮ್ಮ ಫ್ರೆಂಡ್ಸ್ ಕೊಡ್ಬೋದು, ಯಾವ್ದಾರ ಹೀರೋ ಹೀರೋಯಿನ್ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಸೊ ಯಾವ ಪುಸ್ತಕ ನೀವು ಯಾರ್ಯಾರು ಕೊಡ್ತೀರಾ ಅಂತ ನೋಡೋಣ. ಹಾಟ್ ರೊಮ್ಯಾನ್ಸ್ ಯಾರು ಕೊಡ್ತೀರಾ? ಶ್ರದ್ಧಾ ಶ್ರೀನಾಥ್. ನಿಮ್ಗೆ ಇವರು ನಿರಂಜನ್, ಶ್ರದ್ಧಾ ಶ್ರೀನಾಥ್ ಅಂತ ಅನ್ಕೊಳ್ಳಿ ನೀವು ಇವಾಗ. ಸೊ ಅದ್ರ ಜಲಕ್ಕೆ ಏನಾದ್ರು ತೋರಿಸ್ಬೋದಾ ಸದ್ಯಕ್ಕೆ? ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ರೆಡಿ. ಆಕ್ಷನ್. ಸೂಸಿ ಹೇಳುದಾರ ಬಾ, ಇವತ್ತು ರಾತ್ರಿ ಓಡೋಗ್ಬಿಡೋಣ. ಓಡೋಗಿ ಏನ್ ಮಾಡೋಣ? ಪುಸ್ತಕ ಬರೆಯೋಣ. ಕಥೆ ಯಾರ್ದು? ನಮ್ಮಿಬ್ಬರದು. ಎಲ್ಲಿಂದ ಶುರು ಮಾಡೋಣ? ಚಂದ್ರನಿಂದ ಶುರು ಮಾಡೋಣ. ಚಂದ್ರನಿಂದ ಶುರು ಮಾಡೋಣ. ಹಾಗೆಯೇ ಅಲ್ಲಿ ನೋಡಿ. ಪಾರ್ಟ್ 2 ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ರಿಲೀಸ್ ಮಾಡ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಮರೆಯದಿರಿ, ಮರೆತು ನಿರಾಶರಾಗದಿರಿ. ನಾನು ಹಾಗೂ ಸೂಜಿ ನಿಮ್ಮ ಮುಂದೆ ಬರ್ತೀವಿ ಮುಂದಿನ ವಾರ. ಸೂಪರ್, ಹೊಡಿರಿ ಚಪ್ಪಾಳೆ. ಮುಂದಿನ ಪುಸ್ತಕ ಅಯ್ಯೋ ಆಲಿಂಗನ. ಬಹಳ ಅಮೂಲ್ಯವಾದಂತ ಪುಸ್ತಕ, ಸೋಲ್ಡ್ ಔಟ್ ಆಗಿ ಈಗಾಗಲೇ ಹೊಸ ಕಾಪಿಗೂ ಆರ್ಡರ್ ಬಂದಿದೆ. ಈ ಬುಕ್ ಅನ್ನು ಯಾರಿಗೆ ಕೊಡ್ತೀರಾ? ಅಲ್ಲ, ಇದ್ರ ಹೆಸರು ಏನಕ್ಕೆ ಅಯ್ಯೋ ಆಲಿಂಗನ ಅಂತ ಇದೆ? ಅಯ್ಯೋ ಆಲಿಂಗನ ಅಂದ್ರೆ ಅಯ್ಯೋ ಆಲಿಂಗನ ಅಂತ ನೀವು ತಿಳ್ಕೊಂಡು ಈಗ ಈ ಬುಕ್ಕನ್ನ ಯಾರಿಗನ ಕೊಡ್ಬೇಕು. ಯಾರಿಗೆ ಕೊಡ್ತೀರಾ? ಐ ಆಮ್ ಸಾರಿ, ಐ ಕೆನಾಟ್ ಗಿವ್ ದಿಸ್ ಟು ಎನಿಬಡಿ. ಆ ರೇಂಜ್ಗೆ ಆಲಿಂಗನ ನಾವು ನೋಡಿಲ್ಲ. ಅಲ್ಲ, ಬರೀ ಬುಕ್ ಕೊಡಿ ಅಂತ ಹೇಳಿದಷ್ಟೇ, ಬೇರೆ ಏನು ಹೇಳಿರ್ಲಿಲ್ಲ. ಮುತ್ತಿನ ಮಾಲೆ, ಈ ಒಂದು ಪುಸ್ತಕನ ಯಾರು ಕೊಡಕ್ಕೆ ಇಷ್ಟಪಡ್ತೀರಾ? ಹಾಗೆ ನೋಡಕ್ ಹೋದ್ರೆ ನಾನು ಮಧುಗೆ ಗಿಫ್ಟ್ ಮಾಡ್ಬೋದು. ಸಾರಿ ಸೂಸಿ, ಇವರು ನಾವು ಮಾತಾಡ್ಕೋತೀವಿ. ಅದು ಬನ್ನಿ, ಇದು ಶೋ ಆದ್ಮೇಲೆ ನಾನು ನೀವು ಮಾತಾಡೋಣ. ಈ ಪುಸ್ತಕ ನಮ್ಗೆ ಕೊಟ್ಬಿಡಿ. ಹೌದಾ? ಥ್ಯಾಂಕ್ ಯು. ಓಕೆ, ಈಗ ಡಿಡಿ ಹಾಕಮ್ಮ. ಚಿತ್ರಮಂಜರಿ ಬರುವಂತ ಸಮಯ ಆಯ್ತು. ಡಿಡಿನ ಯಾವ ಕಾಲದಲ್ಲಿ ಇದೆಯೋ ನೀನು? ಇದು ಕಲರ್ ಸೂಪರ್ ಕಾಲಪ್ಪ. ಯಾಕೆ? ಈಗ ಅಣ್ಣವ್ರ ದೇವತಾ ಮನುಷ್ಯ ರಿಲೀಸ್ ಆಗಿದೆ. ಪ್ರಮೋಷನ್ಗೆ ಯಾರು ಬಂದಿಲ್ವಾ? ದೇವತಾ ಮನುಷ್ಯನ? ಹೌದು. ಏನಾಯ್ತು ನಿನಗೆ? ಇದೇ ರೀತಿ 20 ವರ್ಷದ ಹಿಂದೆ ಒಬ್ರು ಕೋಮಾಗಿ ಹೋಗಿದ್ದಾರೆ, ಇನ್ನೂ ಅದೇ ಕಾಲದಲ್ಲಿದ್ದಾರೆ. ಸೊ ಅವರು ಕೋಮಾದಿಂದ ಆಚೆ ಬಂದ್ರ ಬರ್ಲಿಲ್ವಾ? ಏನೇನೆಲ್ಲ ಆಯ್ತು ಇದೆಲ್ಲದನ್ನು ನೋಡೋಣ. ಪ್ಲೀಸ್ ವೆಲ್ಕಮ್ ಅಳ್ಳಿಕಟ್ಟೆ ಅಂಟಮಾಸ್ ಆನ್ ಸ್ಟೇಜ್. ಹತ್ರ ಬರ್ಬೇಡಕಣ, ಸ್ವಲ್ಪ ಪ್ಲೀಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಸಾರಿ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಮಚ್ಚ. ಮುಂದಕ್ಕೆ ಹಂಗೆ ಬರ್ಬೇಡ. ಸೀರಿಯಸ್ ಆಗಿ ಕೇಳು. ಲವ್, ನಾನು ಹೇಳೋದು ಕೇಳಪ್ಪ. ಸ್ಟೇಜ್ ಮೇಲೆಲ್ಲ ಬೇಡ. ಡಿಸ್ಟೆನ್ಸ್ ಬೇಕು ಅಂತ ಕಣ್ಣು ಹೊಡಿತಾನೆ ಸರ್ ಅವನು. ಯಾವಾಗ್ಲೂ ಹಿಂಗೆ ಮಾಡ್ತಾನೆ ಸರ್. ಸರ್ ಇಲ್ಲ ಸರ್, ನಾನು ಯಾವಾಗ್ಲೂ ಹೇಳ್ತೀನಿ ಸರ್, ಪ್ರಾಕ್ಟೀಸ್ ಟೈಮಲ್ಲೂ ಹೇಳಿದ್ದೀನಿ ಸರ್ ಅವ್ನಿಗೆ. ಇದು ರಿಹರ್ಸಲ್ ಅಲ್ಲ, ಸ್ಟೇಜು. ಆಯ್ತು, ಮಾತಾಡ್ಬೇಡ ನೀನು. ರಿಹರ್ಸಲ್ ಹೇಳೋದು ಬೇಕು ಅಂತ ಹೊಡೆದವನು, ಮಿಸ್ ಆಗಿರೋದ್ ಕಣ ಅದು. ಯಾವಾಗ್ಲೂ ಹಂಗೆ ಸರ್ ಮಾಡ್ತಾನೆ ನೋಡು. ಹೊಡೆದಿತ್ತು ನೀನು, ಹೇಳಿಲ್ವಾ ರಿಹರ್ಸಲ್ ಅಂತ? ಬೇಕಂತ ಹೊಡೆದಿಲ್ಲ ಅಂತ ನಾನು. ನೀನೇನ್ ತಗೋತೀನೋ? ಯಾವಾಗ್ಲೂ ಒಳ್ಳೆ ಮೆರಿಬೇಡ. ಯಾವಾಗ್ಲೂ ಹಂಗೆ ಮಾತಾಡ್ತಾನೆ ಸರ್. ಒಂದ್ ಬೇಲೆ ತಗೊಳ ಸರ್. ನಾನು ಏನ್ ಮಾಡಿಲ್ಲ ಸರ್. ಇನ್ನೇನಪ್ಪ ಮಾಡ್ಬೇಕು ನೀನು? ಮೇಡಮ್, ಅವನು ಒಂದ್ ಡೈಲಾಗ್ ಇನ್ನೇನಪ್ಪ ಮಾಡ್ಬೇಕು? ಮೊದ್ಲು ಕೈ ಎತ್ತಿದ್ಯಾರು? ಮಿಸ್ ಆಗಿ ಬಿದ್ದಿತ್ತು ಮೇಡಮ್. ಅದನ್ನೇ ಒಂದು ಅವಾಗ ಮಿಸ್ ಆಗ್ಬಿತ್ತು. ಹೊಡೆದಿದ್ಯಾರು ಇವಾಗ?
ಅಷ್ಟು ಜೋರಾಗಿ ನೀನ್ ತಾನೇ ನೂಕಿದ್ದು. ನನಗೂ ಹೊಡೆದ ಮೇಡಮ್ ಅಷ್ಟೇ ಒಂದ್ ಜೋರಾಗಿ. ಸಭ್ಯತೆ ಬೇಡ. ಫಸ್ಟ್ ಟೈಮ್ ಅಲ್ಲ ಮೇಡಮ್, ಪ್ರಾಕ್ಟೀಸ್ ಟೈಮಲ್ಲಿ ಪ್ರತಿ ಟೈಮ್ ಸರಿ ಹಾಗೆ ಅಪ್ಪ, ಮಾಡ್ತಾನೆ ಒಂದ್ ಮೇಡಮ್. ಸಭ್ಯತೆ ಬೇಕಲ್ವಾ? 5 ನಿಮಿಷ ಯಾರು ಮಾತಾಡಬಾರ್ದು. ರಿಹರ್ಸಲ್ ಆಗಿ ತಗೊಳ Shut up. ವೇದಿಕೆನ ಏನ್ ಅನ್ಕೊಂಡಿದ್ದೀರಾ ನೀವು? ನಾವಲ್ಲಿ ಏನಕ್ಕೆ ಕೂತಿದೀವಿ ನಾವು? ಸರ್ ನಾನು ಹಂಗೆ ತಾನೇ ತಗೊಂಡಿತ್ತು ಸರ್. ನನ್ನ ಗೋಪನ ನೋಡಿಲ್ಲ ಜಗದೀಶ್ ನೀನು? ಸರ್ ಇಲ್ಲಿ ಗಂಟ 3 ಸ್ಕಿಟ್ ಬಿಟ್ರೆ ಇನ್ಯಾವ್ದಾದ್ರು ಲೀಡ್ ಕೊಟ್ಟಿಲ್ಲ ಸರ್ ಅವನು. ಇಲ್ಲಿ ವೇದಿಕೆ ಮೇಲೆ ನೀವು ಬರೋದು ನಿಮ್ಮ ಟ್ಯಾಲೆಂಟ್ ನ ತೋರ್ಸೋದಕ್ಕೆ. ಸರ್ ನಮ್ ಟ್ಯಾಲೆಂಟ್ ತೋರ್ಸಕ್ಕೆ ಬಿಡೋಲ್ವಲ್ಲ ಸರ್, ತುಳಿತಾನೆ ಇರ್ತಾರೆ. ತುಂಬಾ ಮಾತಾಡ್ತಾ ಇದೀಯ ಈಗ, ತುಂಬಾ ಮಾತಾಡ್ತಾ ಇದೀಯ ನೀನು. ಬೈಲಿ ನೀನ್ ಬೈಲಿ ಏನದು ಸರ್ ರಿಹರ್ಸಲ್ ಅಲ್ಲೂ ನೋ ವೆಯ್ಟ್, ನಾನೇನ್ ಹೇಳ್ತೀನಿ, ನಿಮ್ಮ ಜಗಳ ನಿಮ್ಮ ಪರ್ಸನಲ್ ಎಲ್ಲ ಹೊರಗಡೆ ಇಟ್ಕೊಳ್ರಿ. ಇಲ್ಲಲ್ಲ, ಈ ಜಾಗದಲ್ಲ. ನಾವಿಲ್ಲಿ ಬೆಳಗ್ಗೆ ಇದಕ್ಕೆ ಪೂಜೆ ಮಾಡ್ತೀವಿ ಗೊತ್ತಾ ಸರ್, ಪೂಜೆ ಮಾಡ್ತೀವಿ. ಇವತ್ತು 1000 ಜನ ಈ ವೇದಿಕೆ ಹತ್ತೋದಕ್ಕೆ ಕಾಯ್ತಾ ಇದ್ದಾರೆ ಗೊತ್ತಾ? ಇಲ್ಲಿ ಬಂದು ಜಗಳ ಮಾಡ್ತೀರೇನೋ? ಯಾವ ಒಂದು ನಿಯಮಗಳು ಗೊತ್ತಿಲ್ಲದೆ ವೇದಿಕೆ ಮೇಲೆ ಯಾಕೆ ಬರ್ತೀರಾ ನೀವು? ಜಗದೀಶ್ ನೀನು ತುಂಬಾ ತಪ್ಪು ಮಾಡಿದೆ ಇವತ್ತು, ತುಂಬಾ ತಪ್ಪು ಮಾಡಿದೆ. ಒಂದ್ ನಿಮಿಷ ಕ್ಲಿಯರ್ ಆಗ್ಲಿ ಸರ್. ಅವನು ಹೊಡಿಬಾರ್ದು ಸರ್. ಹೋಗೋ ಜಾಗ ಸರ್, ಪರವಾಗಿಲ್ಲ ಸರ್. ಸರ್ ಅವನಿಗೂ ಹೊಡೆದಿದ್ದಾರೆ. ಮಾತಾಡ ಸುಮ್ಮನೆ ಸೈಲೆಂಟ್ ಆಗಿರೋ. ಸರ್ ಎಲ್ಲ ಇವ್ ತರಾನೇ ರಿಯಾಕ್ಟ್ ಮಾಡ್ಬಿಟ್ರೆ ಸ್ಕಿಟ್ಟೇ ನಡೆಯಲ್ಲ ಸರ್. ವೆರಿ ಬ್ಯಾಡ್ ಸರ್ ಶೇಮ್, ನಿಮ್ಮೆಲ್ಲರಿಗೂ ಶೇಮ್. ವೆರಿ ಬ್ಯಾಡ್. ಸರ್ ಇಲ್ಲ, ಒಂದೇ ಒಂದು ಮಾತು, ಒಂದೇ ನಿಮಿಷ ಸುಮ್ಮನಿರೋ. ಬರೋ ಇಲ್ಲಿ, ನೀನ್ ಬರೋ ಇಲ್ಲಿ. ನಿರಂಜನ್, ವೇದಿಕೆ ಮೇಲೆ ಬಂದು ಯಾರಾದ್ರೂ ವಾಯ್ಸ್ ರೈಸ್ ಮಾಡಿದ್ರೆ ನಾನು ಹೊಡಿತೀನಿ. ಇಲ್ಲ ಅಲ್ಲಿ ಬಂದಾಗ ಮುಚ್ಕೊಂಡಿರ್ಬೇಕು. ಆಯ್ತು ಸರ್, ಮೊದಲು ದಯವಿಟ್ಟು ಎಲ್ಲರೂ ಕ್ಷಮೆ ಕೇಳಿ ಎಲ್ಲಾರನ್ನು. ಸರ್ ಅವನ್ ಮಾಡಿದ ಒಂದ್ ನಿಮಿಷ ಇದು ನಾನೇನ್ ಹೇಳ್ತೇನೆ, ಸ್ಟೇಜ್ ಮೇಲೆ ಗಂಭೀರವಾಗಿ ನಿಂತ್ಕೋಬೇಕು. ನಾ ಸ್ಟೇಜ್ ಅದು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನೋಡ್ರ, ಇಲ್ಲಿಗೆ ಮುಗೀತು. ಓಕೆ, ಹಲೋ, ಮುಗೀತು ಸರ್. ಏನ್ ಸರ್ ಮುಗೀತು? ಇಲ್ಲ ಸರ್ ನಾನು ಮಾಡಲ್ಲ ಬಿಡಿ ಸರ್. ಇಲ್ಲ ಸರ್ ನಾನು ಆಗಲ್ಲ ಸರ್. ಇಲ್ಲ ಏನು ಅಂದ್ರೆ ಸರ್, ಮೇಡಮ್ ಹಾಗೆ ನೋಡ್ತಾರಂತ ವೀಕ್ಷಕರೇ ಎಲ್ಲರಲ್ಲೂ ಕ್ಷಮೆ ಇರಲಿ. ಆಕ್ಚುಲಿ ಈ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಆಗ್ತಾ ಇರೋದು ಏಪ್ರಿಲ್ ತಿಂಗಳು. So stupid. ಜಗದೀಶ್, ನೀ ಟೂಮ್ಲೆಟ್ ಹೊಡೆದಿಲ್ಲ, ಯಾರಿಗಾರು ಚುಚ್ಕೊಂಡಿದ್ರೆ ಏನು? ಆಕ್ಚುಲಿ ಅವ್ನು ನನ್ಗೆ ಹೊಡಿಬೇಕಾಗಿತ್ತು ಮೇಡಮ್, ಮಿಸ್ ಆಗಿ ಅಲ್ಲೇ ಹೊಡೆದೋಯ್ತು. ಇಲ್ಲ ಅದು ಎಲ್ಲ ಪ್ಲಾನೇ ಆಗಿತ್ತು, ಕ್ಲೀನ್ ಆಗಿ ಹೊಡಿಬೇಕು ಅಂತ. ಲೂಸ್ ನನ್ನ ಮಗ ಹೆಂಗೆ ಹೊಡೆದ. ಎಲ್ಲರಿಗೂ ಏಪ್ರಿಲ್ ಫೂಲ್ ಆಗಿದ್ದು. ಯಾರು ಇದನ್ನ ಸೀರಿಯಸ್ ಆಗಿ ತಗೊಂಬಿಡಿ. ನನ್ನ ಮಕ್ಕಳ ಇನ್ವಾಲ್ವ್ ಆಗ್ಬೇಕು, ಆ ರೇಂಜ್ ಅಲ್ಲ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗೋದು. ಏನ್ ಸರ್? ಓಕೆ, ಒಂದ್ ನಿಮಿಷ ಇರಿ, ದಯವಿಟ್ಟು ಎಲ್ಲರೂ ಅಲ್ಲಿ ಹೋಗ್ಬಿಟ್ಟು ಸಾರಿ ಕೇಳ್ಬಿಟ್ಟು ಬನ್ನಿ. ಹೋಗಿ ಏನ್ ಬೇಕಾಗಿಲ್ಲ, ನೀವಲ್ಲೇ ಇರಿ. ಸರ್ ನೀವಲ್ಲೇ ಇರಿ. ಸರ್ ನಿಮ್ ಕಾಲ್ ಮುಗಿತು ಹೋಗ, ಅಲ್ಲಿ ಹೋಗ, ಸರ್. ಅಲ್ಲಿ ನಿಂತ್ಕೋ ಹೋಗ. ನಾನು ಯಾರನ್ನು ಹೊಡಿತಿದ್ದೆ ಗೊತ್ತಿಲ್ಲ. ಈಗ ಒದೆ ತಿಂತಾ ಇದ್ರಿ ನೀವು ನನ್ನ ಹತ್ರ. ನಾರಾಯಣ್ ಸರ್, ಮತ್ತೊಂದ್ಸಲ ನಾವೆಲ್ಲರೂ ಕ್ಷಮೆ ಕೇಳ್ತಾ ಇದ್ದೀವಿ. ದಯವಿಟ್ಟು ನಿಮ್ಮದು ಮಗು ಥರ ಮನಸ್ಸು, ನಮಗೆಲ್ಲರಿಗೂ ಗೊತ್ತು. ಯಾವಾಗಲೂ ಇಲ್ಲಿ ಕಾಮಿಡಿ ನಡೆಯುವಾಗ ಫುಲ್ ಎಂಜಾಯ್ ಮಾಡ್ತೀರಾ. ಹಾಗೆ ನೀವು ಕಣ್ಮುಂದೆ ಏನಾದ್ರು ತಪ್ಪು ನಡೀತಾ ಇದ್ರೆ ತುಂಬ ಅದ್ಭುತವಾಗಿ ರಿಯಾಕ್ಟ್ ಮಾಡ್ತೀರಾ ಅಂತ ಹೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ಅಂಥ ವಿಚಾರ. ಬಟ್ ಇವತ್ತು ಏನೋ ಚಿಕ್ಕ ಹುಡುಗರು ಏನೋ ತಮಾಷೆ ಮಾಡೋಕ್ಕೆ ಹೋಗಿದ್ದಾರೆ. ಫೂಲ್ಸ್ ಡೇ ಬೇರೆ ಇವತ್ತು, ಏನೋ ಒಂದು ಮಾಡೋಕ್ಕೆ ಹೋಗಿದ್ದಾರೆ. ಅದನ್ನು ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ ಸರ್, ಪ್ಲೀಸ್. ನೀವು ಫೂಲ್ ಮಾಡೋದು ನಿಮ್ಮ ಹಕ್ಕದು. ಏಪ್ರಿಲ್ ಫೂಲ್ ಮಾಡೋದು ಯಾರು ಬೇಕಾದ್ರೂ ಫೂಲ್ ಮಾಡ್ಬೋದು. ನಾನು ಗಂಭೀರವಾಗಿ ತಗೊಂಡೆ. ಇನ್ನು ಒಂದು ಮಾತಾಡಿದ್ರು ಅವನಿಗೆ ಒದೆ ಬಿದ್ದಿರೋದು, ಯಾರಿಗೆ? ಜಗದೀಶನಿಗೆ. ಸೊ ನಾನು ತಪ್ಪು ಮಾಡ್ದಂಗೆ ಆಗೋದಲ್ವ? ನನ್ನಿಂದ ತಪ್ಪು ನಡೆಯೋದಕ್ಕೆ ನೀವು ಕಾರಣ ಆಗ್ಬಿಡ್ತಾ ಇದ್ರಿ. ಮಾಡಬೇಕು ನಿಜ, ಒಂದು ಲಿಮಿಟ್ ಇದೆ ಅದಕ್ಕೆ. ಓಕೆ, ಮರ್ತು ಬೇಡ, ತೊಂದರೆ ಇಲ್ಲ, ಬನ್ನಿ ಸ್ಕಿಟ್ ಮಾಡಿ. ನೀವು ಫುಲ್ ಮಾಡಿದ್ದೀರಾ, ನಾವು ಫುಲ್ ಆಗಿದ್ದೀವಿ. ಓಕೆ, ಸೊ ಇವಾಗ ಬಹಳ ಹೀಟ್ ಆಗೋಗಿತ್ತು ವಾತಾವರಣ. ಈಗ ಮತ್ತೆ ತಿಳಿಯಾಗುವ ಒಂದು ಪ್ರಯತ್ನ ನಡೆಯುತ್ತೆ. ಲೆಟ್ಸ್ ವೆಲ್ಕಮ್ ಹಳ್ಳಿಕಟ್ಟೆ ಅಂಡ್ ತಮಾಸ್ ಆನ್ ಸ್ಟೇಜ್. ಡಾಕ್ಟರ್, ಯಾಕೆ ನನ್ನ ಇಷ್ಟು ಅರ್ಜೆಂಟ್ ಅಲ್ಲಿ ಓಡ್ ಬರಕ್ ಹೇಳಿದ್ರಲ್ಲ? ನಿಮ್ಮ ಮನ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಮಾಡ್ಕೊಂಡೆ. ನಿಮ್ ತಾತ ಹೋಗೇ ಬಿಟ್ರ? ಹೋಗ್ಲಿ ಬಿಡಿ, ಮುದಿಯ 24 ವರ್ಷದಿಂದ ಮೂಲೆಯಲ್ಲಿ ಬಿದ್ದವನೆ. ನಿಮ್ ತಾತ ಕೊಮ್ಮೈಂದ ಆಚೆ ಬಂದ್ರು. ಏನು
1993 ಕೋಮಕ್ಕೆ ಹೋದರು 24 ವರ್ಷ ಬಿಟ್ಟು ಆಚೆಗೆ ಬಂದ್ರ. ಸೂಪರ್ ಡಾಕ್ಟರ್ ಸೂಪರ್, ನೀವು ನನ್ನ ಪಾಲಿನ ಬೆಳಕಾಬಿಟ್ರಿ. ಥ್ಯಾಂಕ್ ಯು. ನೋಡು, ನಿಮ್ ತಾತನ್ಗೆ ಅವ್ರ ಕೋಮದಲ್ಲಿ ಇದ್ದದ್ ಗೊತ್ತಿಲ್ಲ. ಅವರು ರಾತ್ರಿ ಮಲ್ಲಿಗೆ ಬೆಳಗ್ಗೆ ಎದ್ದಿದ್ದೀನಿ ಅನ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಇನ್ನ 1993 ಇದ್ದಾರೆ. ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಎದೆ ಹೊಡ್ಕೊಂಡ್ ನಾಯಿ ತರ ಸೋದಾಗ್ತಾರೆ. ಇವಾಗ ಏನ್ ಮಾಡೋದು? ನಿಮ್ಮ ಅಮ್ಮನ್ನು ಮತ್ತೆ ನಿಮ್ ತಾತನ ತಂದು ತೋರಿಸ್ಬಿಡು. ಅದ್ ಹೆಂಗ್ ಸಾಧ್ಯ ಡಾಕ್ಟ್ರೆ? ನೀವೇನಾದ್ರು ಮಾಡಿ. ನನ್ನ ಕೈಲಿ ಏನಿದೆ, ಎಲ್ಲಾ ದೇವ್ರ ಕೈಲಿದೆ. ಸರಿ ಹೊರಡಿ. ನನ್ನ ಫೀಸು ನಿಮ್ಮ ಕೈಯಲ್ಲಿ ಏನಿದೆ, ಎಲ್ಲಾ ದೇವ್ರ ಕೈಯಲ್ಲೇ ಇದೆ. ಈ ನನ್ನ ಮಗ ಡಾಕ್ಟರ್ ತಂದಿಟ್ನಲ್ಲಪ್ಪ, ಏನಾದ್ರೂ ಛತ್ರಿ ಐಡಿಯಾ ಮಾಡ್ಬೇಕು. ಎಲ್ಲಿ ಫೋನು? ಹಲೋ ಮಗ ಎಲ್ಲಿದ್ಯೋ? ಶೂಟಿಂಗ್ ಅಲ್ಲಿ ಇದೀನೋ. ಅರ್ಜೆಂಟ್ ಮನೆ ಹತ್ರ ಬಾ. ಗೆಟಪ್ ಅಲ್ಲಿ ಇದೀನಿ ಮಗ. ನೀನ್ ಗೆಟಪ್ ಅಲ್ಲಿ ಇದೆಯೋ ಸೆಟಪ್ ಅಲ್ಲಿ ಇದೆಯೋ ಅದ್ ನಂಗೆ ಗೊತ್ತಿಲ್ಲ. ಗೆಟಪ್ ಅಲ್ಲಿ ಇದ್ರು ಸೆಟಪ್ ಅಲ್ಲಿ ಇದ್ರು ಹೆಂಗಿದ್ಯೋ ಹಂಗೇ ಬಾ. ಸರಿ ಬಂದೆ. ಮಗ ಇದೇನೋ ಹಿಂಗ್ ಬಂದ್ಯಾ? ಹೆಂಗಿದ್ಯೋ ಹಂಗೆ ಬಾ ಅಂದಲ್ಲಪ್ಪ, ಅದಕ್ಕೆ ಬಂದೆ. ಬಂದಿದ್ ವಿಷಯ ಮಾಡ್ತೆ ಕಣೋ, ನಮ್ ತಾತ ಕೋಮದಿಂದ ಆಚೆಗೆ ಬಂದಿದ್ದಾರೆ. ವಾವ್, ಫ್ಲೈಟ್ ಅಲ್ಲಿ ಬಂದ್ರ ಟ್ರೈನ್ ಅಲ್ಲಿ ಬಂದ್ರ? ಕ್ಯಾಬ್ ಬುಕ್ ಮಾಡ್ತೀನಿ, ಕರ್ಕೊಂಡ್ಬಂದ್ರನ? ಯಾಕೋ ಇಷ್ಟು ಜೋರಾಗಿ ಹೊಡೆದೆ? ಇನ್ ಸ್ವಲ್ಪ ಜೋರಾಗಿ ಹೊಡೆದೆ ಕೋಮಗೆ ಹೋಗ್ಬಿಡ್ತಿದ್ದಲ್ಲ. ಆ ಕೋಮದಿಂದೇನೆ ನಮ್ ತಾತ 1993 ಹೋಗಿದ್ದು. 2017 ಅಲ್ಲಿ ಬಂದಿದ್ದಾರೆ. ಕಣ. ಈಗೇನ್ ಮ್ಯಾಟ್ರು? ಬಾಯ್. ನೀನ್ ಈ ಪ್ರಾಣಿ ಪಕ್ಷಿ ಭಾಷೆ ಎಲ್ಲ ನಂಗೆ ಅರ್ಥ ಆಗಲ್ಲ, ಕರೆಕ್ಟಾಗಿ ಹೇಳು. ಫ್ಯಾಂಟಾಸ್ಟಿಕ್ ಮಗ, ಅರ್ಥ ಆಗ್ಲಿಲ್ಲ. ಅರ್ಥ ಆಯ್ತು. ಆಯ್ತಾ? ಹೌದು, ಈಗ ನಿಮ್ಮ ಅಪ್ಪನ್ನು ನಿಮ್ಮ ಅಜ್ಜಿನೂ ಹೆಂಗ್ ಕರೆಸ್ತೀಯಾ? ಬೇಡ ಕಣ, ಹುಡುಗಿ ಕ್ಯಾರೆಕ್ಟರ್ ಹಾಕಿ ಹಾಕಿ ಕನ್ಫ್ಯೂಸ್. ಮೊನ್ನೆ ಲೇಡೀಸ್ ಟಾಯ್ಲೆಟ್ ಒಳ್ಕೊಂಡು ಹೋಗ್ಬಿಟ್ಟಿದ್ದೆ, ಅವ್ರಿಗೂ ಗೊತ್ತಾಗಿಲ್ಲ, ಕನ್ಫ್ಯೂಸ್. ಗಾಬ್ರಿಗೆ ನಾನೇ ಆಚೆ ಬಂದೆ. ನಾನು ಹೇಳೋ ಕೊನೆಯದೊಂದು ಮಾತು ಕೇಳೋ. ಹೇಳಪ್ಪ. ಯಾವ ಪುರುಷಾಸ್ತ್ರಕ್ಕೆ ನಿನ್ನನ್ನು ನಾನು ಹುಟ್ಟು ಹಾಲು ಹಾಕಿ ಸಾಕಿದ್ದೆ, ಅವತ್ತು ದೇವಸ್ಥಾನದಲ್ಲಿ ನಿನಗೆ ಆಕ್ಟಿಂಗ್ ಚಾನ್ಸ್ ಸಿಗ್ಲಿ ಅಂತ ಇರೋ ಬರೋ ದೇವಸ್ಥಾನಗಳ ಮೆಟ್ಲನ್ನ ಮಂಡಿ ಕಾಲಲ್ಲಿ ಹತ್ತಿದ್ದು ಮರ್ತೋಯ್ತೆ. ಇರೋ ಬರೋ ದೇವಸ್ಥಾನಗಳಲ್ಲಿ ನನ್ನ ಮಂಡೆ ಕೂದಲು ಬೋಳ್ಸ್ಕೊಂಡಿದ್ದು ಮರ್ತೋಯ್ತೆ. ಮುಗ್ದು ಹೋಯ್ತು ನಿನ್ನ ಸಂಬಂಧ ಇವತ್ತು ಮುಗ್ದು ಹೋಯ್ತು. ಹೆವಿ ಡೌ ಮಾಡ್ತಾನೆ. ನಿನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಆದ್ರೂ ಅಣ್ಣವ್ರ ಮಾತಿಗೆ ಬೆಲೆ ಕೊಟ್ಟಾದ್ರು, ಅಣ್ಣವ್ರ ವಾಯ್ಸ್ ಬೆಲೆ ಕೊಟ್ಟಾದ್ರು ಖಂಡಿತ ಬರ್ತೀನಿ, ತಗೊಳ್ಳೋ. ನಡಿಯೋ ಹೋಗೋಣ. ಸರಿ ಮಗ. ಏನಾಗಬೇಕು? ಏನಿಲ್ಲ, ನಮ್ಮ ಅಜ್ಜಿ ತರ ಆಕ್ಟಿಂಗ್ ಮಾಡು. ಅಷ್ಟೇ ತಾನೆ ಮಗ, ನನ್ಗೆ ಹೇಳಿದ್ದೆ ತಾನೆ, ಎಲ್ಲ ಮೇಂಟೈನ್ ಮಾಡ್ತೀನಿ ಬಿಡು. ಎಲ್ಲೂ ಡೌಟ್ ಬರ್ಬಾರ್ದು. ಪಕ್ಕ ಮಗ. ಸರಿ, ನಾವೀಗ ಎಲ್ಲಿದ್ದೀವಿ? ಮಜಾ ಬರುತ್ತಾ ಸ್ಟೇಜ್ ಅಲ್ಲಿ ಇದೀವಿ. ಇಲ್ಲ, 1993 ಇದ್ದೀವಿ. ಸರಿ, ಹಂಗೆ ಬಿಟ್ಟು ಲೇ ಈ ಸೀರೆ ಬಿಚ್ಚು. ಲೇ ಎಲ್ಲಿದ್ದಿಲ್ಲ? ಬೆಳಗ್ಗೆಯಿಂದ ಟೀ ಇಲ್ಲ, ಕಾಫಿ ಇಲ್ಲ, ಬಿಟ್ಟು ಬಾರೋ, ಮೆತ್ತಗೆ. ಅಲ್ಲೇ ಕುಂತ್ಕೊಂಡ್ ಏನ್ ಮಾಡ್ತಿದ್ದೀಡ? ತಾತ, ನನ್ ಮಗನೇ, ನನ್ಗೆ ಹೇಳ್ಬಿಟ್ಟು ನೀನೇ ತಾತ ಅಂತಿದ್ಯಲ್ಲೋ. ಸಾರಿ ಕೊಡ. ಅಪ್ಪ, ಅದಾರೇ ಹೇಳು. ನಾನೇನ್ ಬೆಳಿಗ್ಗೆ ಎದ್ ಬಂದಿದ್ದೇನಾ ಕೋಮದಿಂದ? ರಾತ್ರಿ ಮಲಗಿದೆ, ಬೆಳಿಗ್ಗೆ ಎದ್ದೆ. ಸರಿ, ಇವಳ್ಯಾರು? ಅಮ್ಮ. ನಿಮ್ಮಮ್ಮ ಎಲ್ಲಿ? ಅಮ್ಮಮ್ಮನೆ. ಕಾಮಿಡಿ. ರಾತ್ರಿ ಮಲಗಿರ್ಬೇಕಾರೆ ಎಳ್ದು ಮಾತಾಡಿಸ್ತೀರಾ, ಇವು ಯಾರೋ ಅನ್ನೋತ್ರ ಮಾತಾಡಿಸ್ತೀರಪ್ಪ. ಕಾಫಿ ತರ್ಲಾ, ಟೀ ತರ್ಲಾ? ಲೇ ಮುಂದಕ್ಕೆ ಬೈಲಿ. ರಾತ್ರಿ ಮಲಿಕ ಬೇಕಾದ್ರೆ ರಂಬನ್ ತರ ಇದ್ದೆ, ಈಗೇನ್ ಬಿದ್ರು ಬಮ್ ತರ ಇದೆಯಾ? ಎಲ್ ಸಾವಿರ ಕೈ ಟಚ್ ಆಯ್ತದೆ. ಹೋಗಿಯಪ್ಪ, ಮಕ್ಳು ಮುಂದೆ ಇವೆಲ್ಲ ಬೇಕಾ? ಲೇ ಹೋಗ ಕಡಿಕೆ. ಲೇ ಬೈಲಿ ಈ ಕಡಿಕೆ. ಲೇ ನನ್ ಕೈ ಯಾಕೆ ಹಿಂಗ್ ಸೋಕ್ ಇಟ್ಕೊಂಡಂಗ ಆಗವೆ? 24 ವರ್ಷ ಮಲಗಿದ್ರೆ ಇನ್ನೇನಾಯ್ತದೆ? ಅದು ಬಿಸ್ಲಿಗೆ ಹಂಗಾಗಿದೆ. ಮತ್ತೆ ನಿನ್ ಕೆನ್ನೆ ಸೈನ್ ಆಗದೆ. ನಾನು ವೈನ್ ಕುಡಿತೀನಿ. ಇವಳು ನಾನು ಒಂದ್ ಕ್ವಾರ್ಟರ್ ರಮ್ಮಿಲ್ಲ ಅಂದ್ರೆ ನಿದ್ದೆನೆ ಮಾಡಲ್ಲ. ಅಂದ್ರೆ ರಮ್ ಕ್ರೀಮ್ ಹಚ್ತೀನಿ ಎಂದೆ. ಟಿವಿನಾರ ಹಾಕು ನೋಡಂಗೈತದೆ. ಯಾವ್ದು ಕಲರ್ ಸೂಪರ್ ಹಾಕ್ಲಾ? ಮಜಾ ಬರ್ತದಲ್ಲ, ನಾನ್ ಬರ್ತೀನಿ. ನಾವಿರೋದು 1993 ಕಣೋ. 2017 ಡಿಡಿ ಹಾಕು, ಡಿಡಿ. ಇವತ್ ಯಾವಾರ? ಗುರುವಾರ. ಓ, ಚಿತ್ರಮಂದಿರ ಬರೋದು ಇವತ್ತೇ ಅಲ್ವಾ? ಒಟ್ಟೊಟ್ಟಿಗೆ 6 ಆಗ್ತಾನೆ. ಅದ್ರಲ್ಲೂ ಅಂಬರೀಷ್ ಅಣ್ಣಂದು ಚಳಿ ತಾಳೇನು ಈ ಚಳಿ, ಅದ್ ನೋಡ್ಲೇಬೇಕು. ಬರೋ ಭಾನುವಾರ ಪಿಕ್ಚರ್ ನೋಡಕ್ಕೆ ಅಕ್ಕಪಕ್ಕದ ಮನೆಯವ್ರ ಏನಾರ ಬಂದ್ರೆ ಪ್ರತಿಯೊಬ್ಬರ ಹತ್ರನು 4 ಕಣಿ ಇಸ್ಕೋ. ಸಿನಿಮಾ 100 ಸಿನಿಮಾ ಹಾಕ್ತಾರೆ, ಕಲೆಕ್ಷನ್ ಮಾಡ್ಬೇಕಂತ. ಎಂತ ಜುಗನ ನಿಮ್ ತಾತ? ಏನಂದ್ರೆ
ಅಂದ್ರೆ ಕಲೆಕ್ಷನ್ ಮಾಡು ಅಂದೆ. ಈ ಟಿವಿ ಇತ್ತಲ್ಲ ಏನ್ ಮಾರ್ಗಿರ್ಕಂದ ಹೆಂಗೆ? ಅದು ರಿಪೇರಿಗೆ ಹೋಗಿದೆ, ರಿಪೇರಿಗೆ. ಮತ್ ಇದೇನು ಫ್ರೇಮ್ ಫೋಟೋ ಫ್ರೇಮ್. ಫೋಟೋನೇ ಇಲ್ಲ, ಫ್ರೇಮ್ ತಗೊಂಡ್ ಪೂಜೆ ಮಾಡಿಯಾ? ಶಿವನೇ ಶಂಭುಲಿಂಗ ತಗದ್ಮೇಲೆ 1.5 ಲಕ್ಷ ರೂಪಾಯಿ ಟಿವಿನ. ಪೇಪರ್ ನಾರು ಓದದ. ಮೆಟ್ರೋ ಟ್ರೈನ್ ಯೋಜನೆ ಜಯ, ಬಿಡದಿವರೆಗೂ ವಿಸ್ತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಮುಖ್ಯಮಂತ್ರಿ ಬಂಗಾರಪ್ಪ ಅಲ್ವಾ? ಬಂಗಾರಪ್ಪನೇ. ಸಿದ್ದರಾಮಯ್ಯ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ದಾರೆ. ಓ, ಶಂಕರ್ನ ಕನಸು ನನ್ಸ್ ಮಾಡ್ತಾರದು. ಅದು ನೆನ್ನೆ ಬುಧವಾರ 2000 ಬೆಳದಿಂಗಳಾಗಿ ಬಾ ರೀ. ಇವತ್ತು ತುಂಬಾ ಮುದ್ದ ಕಾಣ್ತಾ ಇದ್ದೀರಾ. ಸೇಮ್ ಫಸ್ಟ್ ನೈಟ್ ಅಲ್ಲಿ ಕಂಡಂಗೆನೆ. ಹೆಂಗ ಸೂಪರ್. ಹಂಗಾರೆ ಒಂದ್ ಲೋಟ ಮಜ್ಜಿಗೆ ತಗೊಂಡ್ ರೂಮಿಗೆ ಬೈ ಹೇಳ್ಕೊಟ್ಟನು. ಇದಂಗೆ ಅರೇ, ಯಾವಾಗ್ಲೂ ಸದಾಶಿವಂಗ ಅದೇ ಜ್ಞಾನ. ಏನ್ ಜ್ಞಾನ? ಏನಿಲ್ಲ, ಹೂ ತಗೊಳಕ್ಕೆ ಸ್ವಲ್ಪ ಕಾಸು ಕೊಡ್ರಿ. ಕಾಸು ಬೇಕಾ? ತಗೋ 10 ರೂಪಾಯಿನೇ ಇಟ್ಕೋ. 10 ರೂಪಾಯಿನಾ? ಲೇ, 4 ಮೊಳ ಹೂ ತಕೋ. ಅದೇನೋ ರಾವ್ಕೇನು ಹೊಲ್ಸ್ಕೋಬೇಕು ಅಂದಲ್ ಹೊಲ್ಸ್ಕೋ. ಹಂಗೆ ನನ್ಗೊಂದ್ ಜೊತೆ ಚಪ್ಲಿ ತಗೋಬಾ, ಮಿಕ್ಕು ಚಿಲ್ಡ್ರ ಕಾಸು ನೀನೇ ಮಾಡಿಕೋ. 10 ರೂಪಾಯಿಯಲ್ಲಿ ರೌಕೆ ಹೂವು ಚಪ್ಲಿ ಕಿತ್ತೋಗುತ್ತೆ. ಇದು 1993 ಕಣೋ. ಮೇಂಟೈನ್ ಮಾಡ್ತೀನಿ ನೋಡಿ. ಅಷ್ಟೇ ಯಾಕೆ 5 kg ಅಕ್ಕಿ ಉಳಿದ್ರೆ ಬ್ಯಾಂಕ್ಗೂ ಹಾಕ್ತೀನಿ ಬಿಡಿ. ಇದು ಸ್ವಲ್ಪ ಓವರ್ ಆಯ್ತು. ಲೇ, ಅಲ್ಲಿ ನನ್ ಚಡ್ಡಿ ಜೋಬಲ್ಲಿ 1000 ರೂಪಾಯಿ ಮಡಗಿದ್ದೇನೆ. ತಾವು ಚೀಟಿ ದುಡ್ಡು ಕೊಟ್ಬಿಡು. 1000 ರೂಪಾಯಿ ಹೋಗಲ್ವಲ್ಲ? 1000 ರೂಪಾಯಿ ಯಾಕೆ ಹೋಯ್ಕಿಲ್ಲ? ಅದು ಬ್ಯಾಡಾಗಿದೆ. ಅಮ್ಮ, 10 ಲಕ್ಷ ರೂಪಾಯಿ ದುಡ್ಡು ಮಡಗಿದ್ದೀನಿ. ಎಲ್ಲ 1000 ರೂಪಾಯಿ ಲೋಟಿಯ ಒಯ್ಕಿಲ್ಲ ಅಂತ ರಾಗ ಎಳೆಬೇಡ, ಹೋಗು ಸುಮ್ಕೆ. ಅಮ್ಮ, ನೀನ್ ಅಪ್ಪನ ಹತ್ರ ಎಂತ ಕಾಸು ಕೇಳ್ತೀಯ? ಏನೇ ಎಲ್ಲ ಕಲರ್ ಆಗವೆ? ಅದು ಹೊಸದು. ಓ, ಹೊಸ. 2000 ರೂಪಾಯಿ ಅಂತ ಪ್ರಿಂಟ್ ಆಗದೆ. ಪ್ರಿಂಟಿಂಗ್ ಮಿಸ್ಟೇಕ್. ಮತ್ ನೋಡ್ಕೊಂತಾರದಲ್ವಾ, ಎಲ್ಲ ವೇಸ್ಟ್ ಆಯ್ತು. ಸಿಗ್ತಾವ್ ಸೀರುಂಡೆ ಕಸಟ್ಟಿಗೆ ಹಾಕ್ಬಿಡ್ತೀನಿ. ನಾನು ಕಸದ ಬುಟ್ಟಿಗೆ ಹಾಕ್ತೀನಿ. ಆಯ್ತು. ಕಾರ್ತಿಕ್, ಮಜಾ ಬರ್ತಾ ರಿಹರ್ಸಲ್ಗೆ ಹೋಗಿಲ್ವೇನೋ? ಈ ಸರಿ ನಂಗೆ ಒಳ್ಳೆ ಲೀಡ್ ರೋಲ್ ಕೊಡ್ತೀನಿ ಅಂತ ಹೇಳಿದಾರೆ ಕಣ. ಅಯ್ಯ, ನನ್ನ ಮಗನೇ ಕೊಟ್ಟಿರೋದನ್ನೇ ಸರಿಯಾಗಿ ಮಾಡೋ. ಏನೋ ನಿನ್ ಡೆಡಿಕೇಶನ್. ಯಾವಾಗ ನೋಡಿದ್ರು ಲೇಡಿ ಗೆಟಪ್ ಅಲ್ಲಿ ಇರ್ತೀಯಲ್ಲೋ. ಕಿರೀಟ ಹೊಡ್ಕೋಬೇಕು ಅಂತ ಪ್ಲಾನ್ ಅಲ್ವಾ? ನಿನ್ನ ನೋಡ್ತಾ ಇದ್ರೆ ಹತ್ರ ಬಂದು ಅಂತ ಮುತ್ಕೊಡೋಣ ಅನ್ಸುತ್ತೆ. ನಿನ್ನ ಮಕ್ಕೆ ನನ್ ಯಾಕಡ ಸಿಗಾಕ ಬಾಯಿ ಬೆಂಕಿ ಹಾಕ. ನನ್ನ ಹೆಂಡತಿ ತೊಬ್ಬಾಡ್ಕೊಂಡ್ ಮುತ್ ಕೊಟ್ಟಿಲ್ಲ. ಲೋ ಮುದ್ಕ, ನಿನ್ನ ಹೆಣ್ತೀನ? ನನ್ನ ಮಗನೇ, ನನ್ನ ಮುಂದೆನೆ ನಮ್ಮ ಯಜಮಾನ್ರನ್ ಮುತ್ಕ ಅಂತ್ಯ. ಲೋ ಕಾರ್ತಿಕ, ಏನೋ ಇದು ಗಂಡ ಹೆಣ್ತಿ ಅಂತಿದ್ದಾನೆ. ನನ್ ಮುಂದೆನೆ ನನ್ನ ಅಮ್ಮಂಗೆ ಅಂತಿದ್ದಾನೆ ಅಂತ್ಯ. ನಮ್ ತಾತ ಕೋಮದಿಂದ ಆಚೆಗೆ ಬಂದಿದ್ದಾರ ಕಣೋ. ಅವನು ನಮ್ಮ ಅಜ್ಜಿ ಕ್ಯಾರೆಕ್ಟರ್ ಮಾಡ್ತಾನೆ, ನಾನು ನಮ್ಮ ಅಪ್ಪನ ಕ್ಯಾರೆಕ್ಟರ್ ಮಾಡ್ತೀನಿ. ಇದು 1993. ಏನ್ ಹೇಳ? 1993. 1993. ಮೂರನೇ ಕಣ್ಣು ಇವಾಗ ಓಪನ್ ಐತೇನಪ್ಪ. ಆಯ್ತು. ಇನ್ನೊಂದು ವಾರ ಈ ಕಡೆ ಕನ್ಸ್ಬಿಡ. ಹೋಗೋ. ಈ ಸರಿನೂ ಗೆಸ್ಟ್ ಅಪಿರಿಯನ್ಸ್ ಏನು? ಅದನ್ನೇ ಹಾಳು ಮಾಡ್ಬಿಟ್ಟ. ಸರಿ, ಅಣ್ಣವ್ರು ಈಗ ಯಾವ ಪಿಕ್ಚರ್ ಮಾಡ್ತಾವ್ರೆ? ಅಣ್ಣವ್ರ ಅದು ಜೀವನ ಚೈತ್ರ ಮುಗೀತು, ಶಬ್ದವೇದಿ ಮಾಡ್ತಾ ಇದಾರೆ. ಡೈರೆಕ್ಟರ್ ಯಾರು? ಎಸ್ ನಾರಾಯಣ. ನಮ್ ಚೈತ್ರದ ಪ್ರೇಮಾಂಜಲಿ ಮಾಡಿದ್ರಲ್ಲ ಅವರು. ಒಂದ್ ವಿಷಯ ಹೇಳ್ತೀನಿ ಕೇಳು, ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಇವತ್ತಲ್ಲ ನಾಳೆ ಕಲಾ ಸಾಮ್ರಾಟ್ ಐತಾರೆ, ಬೇಕಾದ್ರೆ ಬರ್ದಿಡ್ಕೊ. ಅವ್ರ ಆಲ್ರೆಡಿ ಕಲಾ ಸಾಮ್ರಾಟ್ ಆಗಾಯ್ತು. ಶ್ರುತಿ ಅಮ್ಮರ್ ಯಾವ ಪಿಕ್ಚರ್ ಮಾಡ್ತಾವ್ರ? ಅವ್ರೆಲ್ ಪಿಕ್ಚರ್ ಮಾಡ್ತಾವ್ರೆ? ಅವ್ರ ಮಗಳು SLC ಓದ್ತಾವ್ರೆ. ಶ್ರುತಿ ಅಮ್ಮಂಗೆ ಮದ್ವೆಗೆ ಮಕ್ಳಿದಾವ. ಏನಾಯ್ತು? ಅಲ್ಲ ಕಲ, ಸಿನಿಮಾ ಲ್ಯಾಂಡ್ ಅಲ್ಲಿ ಒಳ್ಳೆ ಫ್ಯೂಚರ್ ಇತ್ತು. ಈಗ ಅವ್ರು ಆಕ್ಟ್ ಮಾಡ್ಲಿಲ್ಲ ಅಂದ್ರೆ ಸಿನಿಮಾ ರಂಗಕ್ಕೆ ದೊಡ್ಡ ಆಘಾತ ಕಲ. ಅವನ್ ಹೇಳಿದ್ದು ಸಿನಿಮಾದಲ್ಲಿ ಮದುವೆ ಆಗಿ ಸಿನಿಮಾದಲ್ಲಿ ಮಗುವಾಗಿದೆ ಅಂತ. ಸಿನಿಮಾ ಕತೆ ಹೇಳ್ತಾ ಇದೀಯಾ? ಅಪ್ಪ, ಈಗ ಹೊಸಿ ಬದಿಗೆದ್ದು ಕಲ, ಜೀವ ಬಡ ಜೀವ. ಋತಿ ಅಂದ ತಕ್ಷಣ ನನಗ್ ಜೋಶ್ ಬಂದ್ಬಿಟ್ಟದೆ. ಡ್ಯಾನ್ಸ್ ಮಾಡ್ಬೇಕು ಅಂತ ಐತೆ. ಹೋಗ್ ಸಾಂಗ್ ಹಾಕು. ಯಾವ ಹಾಕ್ಲು? ಯಾವ್ದೋ ಒಂದು ಹಾಕೋ. ಚೆನ್ನಾಗಿರೋದು ಹಾಕ್ಲಾ? ಇದೇನ್ ಅಚಡ ಪಚಡ ಕಚಡ ಒಂದ್ ಸ್ವಲ್ಪ ಅರ್ಥನೇ ಆಯ್ತಲ್ಲ. ಅದು ರೀಲ್ ಸುತ್ತಾಕೊಂಡಿತ್ತು. ರೀಲ್ ಬೇರೆದಾಕು.
ಯಾವ್ದ ಜಗಳ ಮಾಡೋದಾಕಿದ್ಯಲ್ಲ ಅಲ್ಲ ಟೇಪ್ ರಿಕಾರ್ಡ್ ಹಳೇದು ಅಂತಿದ್ದೆ. ಹಂಗಾದ್ರೆ ನನ್ನ ಕೈಗೆ ಕುಡಿಲಿ ಪಾಸಾದ್ ಕೊಡಿಸ್ತೀರಾ? ಎಲ್ಲ ಕೊಡಿಸ್ತೀನಿ. ಬೇಡ ಕಣ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಾ ನೀವು, ಸೇಮ್ ಹೀರೋನೇ. ನಿನಗೆ ತಮ್ಮ ಬೇಕೋ ತಂಗಿ ಬೇಕೋ? ಯಾವ್ದಾದ್ರು ಓಕೆ. ಏನ್ ಹೇಳ್ತಾ ಇದ್ದಿಲ್ಲ? ಅಂದ್ರೆ ದೊಡ್ಡ ಮಗ ಇರ್ಬೇಕಾದ್ರೆ ಚಿಕ್ಕದ್ ಯಾಕೆ? ಎಲ್ಲ ಹೇಳ್ತೀನಿ ನಡಿ ಒಳಿಕೆ. ನಾನೆಲ್ಲೂ ಬರಲ್ಲ. ನೋಡಿದ್ರು ಕೇಳಿದ್ರು ವಿಕ್ ತೆಗೆದು ತೋರಿಸ್ದೆ, ಇರೋ ಮ್ಯಾಟ್ರ್ ಎಲ್ಲ ಹೇಳ್ದೆ, ಮತ್ತೆ ಕೋಮಾಗೋದ್ರು. ಸರ್ ಹೇಗನಿಸ್ತು ಈ ಒಂದು 1993 ಪರ್ಫಾರ್ಮೆನ್ಸ್? ಚೆನ್ನಾಗಿ ಮಾಡಿದ್ರು. ಎಂದಿನಂತೆ ನಮ್ಮ ಕಲಾವಿದರು ಎಲ್ಲರೂ ಕೂಡ ಎಂಟ್ರಿಯಲ್ಲೇ ಅವರು ಎಲ್ಲ ಚಿಂದಿ ಮಾಡೋಕ್ಕೆ ಶುರು ಮಾಡಿದ್ರು. ಆ್ಯಸ್ ಯೂಶುವಲ್ ನೀವು ಬಂದಾಗ ಯಾವಾಗ ಬಂದರೂ ನೀವು ಏನು ಫುಲ್ ಎಂಟರ್ಟೈನ್ ಮಾಡ್ತೀರಿ, ಇವತ್ತು ಅದನ್ನು ಅದ್ಭುತವಾಗಿ ಮಾಡಿದ್ರಿ. ನಿಮ್ಮ ಟೈಮಿಂಗ್ಸು, ನಿಮ್ಮ ಡೈಲಾಗ್ ಡೆಲಿವರಿ, ಹಳೆ ಹಾಡು ಹೊಸ ಹಾಡಿಗೆ ಮಧ್ಯೆ ಆ ರಿಯಾಕ್ಷನ್ಗಳು ಭಾಳ ಅದ್ಭುತವಾಗಿ ಚೇಂಜ್ ಅವ್ರು ಕೊಟ್ರಿ ನೀವು. ಸೂಪರ್, ತುಂಬ ಚೆನ್ನಾಗಿ ಮಾಡಿದ್ರಿ. ಕಾರ್ತಿಕ್ ಚೆನ್ನಾಗಿ ಮಾಡಿದೆ ಕಣ, ಫಸ್ಟ್ ಕ್ಲಾಸಾಗಿ ಮಾಡಿದೆ. ಎಸ್, ನಿಮ್ಗೆ ಹೇಗನಿಸ್ತು? ನಿಮ್ಮ ಆಕ್ಟ್ ಸೂಪರ್ಬ್ ಆಗಿತ್ತು. ಕಾರ್ತಿಕ್ ಅಂಡ್ ರಘು ನೀವಿಬ್ರು ಯಾವಾಗಲೇ ವೇದಿಕೆ ಮೇಲೆ ಬಂದ್ರು ಆ ವೇದಿಕೆಗೆ ಒಂಥರ ಕಳೆ ಹೆಚ್ಚಾಗುತ್ತೆ, ಒಂದು ಎನರ್ಜಿ ಜಾಸ್ತಿ ಆಗುತ್ತೆ. ರಘು ನಿಮ್ಮ ಎನರ್ಜಿ ಅಂತೂ ಕಡಿಮೆ ಆಗಲೇ ಇಲ್ಲ. ಸ್ಕಿಟ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ನಿಮ್ಮ ಎನರ್ಜಿ ಹಾಗೆ ಇತ್ತು. ದಟ್ ವಾಸ್ ಸೂಪರ್ಬ್ ರಘು ಇನ್ ಯು ದಟ್ ಐ ಹ್ಯಾವ್ ಸೀನ್. ಚಂದ್ರಪ್ರಭಾ, ನಿಮ್ಮ ವಾಯ್ಸ್ ಕೇಳ್ತಿದ್ದಂಗೆ ಗೊತ್ತಾಯ್ತ್ರಿ. ಚಂದ್ರಪ್ರಭಾ ಅಂದ್ರೆ ಅದೇನೋ ಒಂಥರ ಖುಷಿ, ನಿಮ್ಮ ಬಾಯಲ್ಲಿ ಬರುವಂಥ ಆ ಸ್ಲ್ಯಾಂಗ್ ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ. ಟೋಟಲಿ ಆಕ್ಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್, ಸೂಪರ್. ಮಧುಕರ್, ತುಂಬಾ ಎಂಜಾಯ್ ಮಾಡ್ತಾ ಇದ್ರಿ ಸ್ಕಿಟ್ನ? ಸಿಕ್ಕಾಪಟ್ಟೆ ನಗು ತರಿಸ್ತಂಥ ಒಂದು ಆ್ಯಕ್ಟು. ಎಲ್ಲರೂ ವೆರಿ ಗುಡ್ ಪರ್ಫಾರ್ಮೆನ್ಸ್. ಇಟ್ಸ್ ವೆರಿ ಗುಡ್, ಸ್ಪೆಷಲಿ ಚಂದ್ರಪ್ರಭಾ ಅವರೇ. ನಿಮ್ಮ ಪರ್ಫಾರ್ಮೆನ್ಸ್, ನೀವು ಮೇಂಟೈನ್ ಮಾಡಿದಂಥ ಡಯಲೆಕ್ಟ್ ಆಗ್ಬೋದು, ದಟ್ ವಾಸ್ ಎಕ್ಸಲೆಂಟ್. ಆದರೆ ಅವ್ರನ್ನ ಹೊತ್ಕೊಂಡು ಹೋಗುವಷ್ಟು ಆ ಎನರ್ಜಿ ಎಲ್ಲಿಂದ ಬಂತು ಅಂತ ಗೊತ್ತಾಗಿಲ್ಲ. ಬಹುಶಃ ಅರ್ಲಿ ಕಟ್ಟೆದೆ ಎನರ್ಜಿ ಅನ್ಸುತ್ತೆ. ದಯವಿಟ್ಟು ಹೇಳಿ, ನಾನು ಈ ಕಮಂಡಲ ಚೊಂಬು ಇಟ್ಕೊಂಡು ಅಲ್ಲಿ ತಪಸ್ ಮಾಡಕ್ಕೆ ಕೂರಬೇಕು. ಗುಡ್ ಜಾಬ್. ಎ ವೆರಿ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ರೀ. ಹಾಸ್ಯ ಕ್ಷಣಗಳಿಗಿಂತ ನಾನು ಆ್ಯಕ್ಚುಲಿ ನಿಮ್ಮನ್ನೆಲ್ಲನ್ನ ನೋಡೋದ್ರಲ್ಲಿ ಐ ವಾಸ್ ಕಂಪ್ಲೀಟ್ಲಿ ಬ್ಯುಸಿ. ದರ್ ಸೋ ಮಚ್ ಟು ಲರ್ನ್ ಫ್ರಮ್ ಯು ಆಲ್, ಎಸ್ಪೆಷಲಿ ರಘು ಅವರೇ. ಮೈ ಗಾಡ್, ತುಂಬ ಚೆನ್ನಾಗಿ ಕಟ್ಕೊಟ್ರಿ ಪಾತ್ರನ. ಐ ಥರೋಲಿ ಎಂಜಾಯ್ಡ್ ಇಟ್. ನಿಮಗೆ ನೋಡಿ ಐ ಡೋಂಟ್ ನೋ ದೋಸ್ ಎಕ್ಸ್ಪ್ರೆಷನ್ಸ್, ಆ ಠುಮ್ಕಾ ಇರ್ಬೋದು ಆ್ಯಂಡ್ ಆ ರಾಜ್ಕುಮಾರ್ ಸರ್ದ ಆ್ಯಕ್ಟಿಂಗ್ ಇರ್ಬೋದು, ದಟ್ ವಾಸ್ ಫ್ಯಾಂಟಾಸ್ಟಿಕ್. ಐ ಕಂಪ್ಲೀಟ್ಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು. ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ನಮ್ಮ ಸಿರುಣಿ ರಘು. ಹಾಗೆ ಇಲ್ಲಿ ತುಂಬಾ ಜನ ಇದ್ದಾರೆ. ಹೌದು ಅಷ್ಟೇ, ಕಾರ್ತಿಕ್ ಚೆನ್ನಾಗಿ ಮಾಡಿದ್ರು. ಸೊ ಇಬ್ರು ಒಂದ್ ರೌಂಡ್. ಪ್ರಿಯ ವೀಕ್ಷಕರೇ, ಅದೆಷ್ಟೋ ದಿನಗಳಿಂದ ನಿಮಗೊಂದು ಹೊಸ ಎಪಿಸೋಡ್ನ ತೋರಿಸ್ಬೇಕು ಅಂತ ಕಾಯ್ತಾ ಇದ್ದಂಗೆ ಮಜಾ ಭಾರತ ಸ್ಟೇಜ್ನಲ್ಲಿ ರಘು ಅನ್ನೋ ಒಬ್ಬ ಯುವಕ ಇರ್ತಾನೆ. ಅವನ ಬಗ್ಗೆ ಹೇಳೋದಕ್ಕಿಂತ ಅವನ ಮಾತುಗಳಲ್ಲೇ ತೋರಿಸ್ತೀನಿ ನೋಡಿ ಒಂದು ಸಣ್ಣ ಬ್ರೇಕ್ನ ನಂತರ. ಬಹಳ ಸಂತೋಷ. ನಿನ್ನ ಮಾತನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಆ ರಾತ್ರಿ 10 ಗಂಟೆಗೆ ರವಿ ಬೆಳಗಿನ ಬರ್ತಾ ಇದ್ದಲ್ಲಪ್ಪ, ಅದೇ ತರ ಇದೆ. ಬಹಳ ಸಂತೋಷ ಆಯ್ತು. ಶಿವನೇ ಶಂಭುಲಿಂಗ ತಗಳಪಲಿ. ಅದೇನ್ ರಾಜ್ಕುಮಾರ್ ವಯಸ್ಸಲ್ಲಿ ಮಾತಾಡ್ತೀಯ ಶಿವ? ನೀನ್ ನೋಡ್ತಾ ಇದ್ರೆ ನನಗೆ ತಲೆ ಕೆಟ್ಟೋತದ ಕಣು. ಬಹಳ ಸಂತೋಷ ಆಗ್ತದ. ಅಲ್ಲಿವರೆಗೂ ಮುಚ್ಚಕ್ರದ್ವಾರ ಅಂದ್ರೆ ಆಟೋ ಓಡಾಡ್ತಾ ಇರುತ್ತೋ, ಅದ್ರ ಮೇಲೆ ನಿಮ್ಮ ಶಂಕರ್ನಾಗ್ ಫೋಟೋ ಇರುತ್ತೋ, ಅಲ್ಲಿವರೆಗೂ ನಿಮ್ಮ ಶಂಕರ್ನಾಗ್ ಬದುಕೆ ಇರ್ತಾನೆ. ಥ್ಯಾಂಕ್ ಯು. ಬರ್ತಾನೆ. ಅದ್ಭುತ, ಸೂಪರ್. ದಯವಿಟ್ಟು ತಾವಿವಾಗ
ಹೋಗ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್. ಸ್ಟೇಜ್ ಮೇಲೆ ಬಂದು ಸುಸ್ತು ಮಾಡೋರುಗಳೆಲ್ಲ ಸ್ವಂತ ಶಿಸ್ತು ಮಾಡೋದಕ್ಕೋಸ್ಕರ ಇನ್ನೊಂದು ಹೊಸ ತಂಡ ನಮ್ಮ ಮಜಾ ಭಾರತದ ವೇದಿಕೆಗೆ ಬರ್ತಾ ಇದೆ. ಸೊ ಹಾಗಾದ್ರೆ ನಮ್ಮ ಶಾರದಾ ಕಲಾವಿದ್ರನ್ನ ನಮ್ಮ ವೇದಿಕೆ ಮೇಲೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಶಾರದಾ ಕಲಾವಿದ್ರು. ಹಲೋ ಪ್ರೊಡ್ಯೂಸರ್ ಸರ್, ನಾನು ಡೈರೆಕ್ಟರ್ ಮಾತಾಡ್ತಿರೋದು. ಯಾವುದು? ನಮ್ ಫಿಲ್ಮ್ನ ಹೆಸರಾ ಸರ್? ನಮ್ ಫಿಲ್ಮ್ನ ಹೆಸರು ಪರಾರಿ. ಗೊತ್ತಾಯ್ತಾ ಸರ್? ಯಾವುದು? ಹೀರೋ ಮತ್ತು ವಿಲನ್ಗೆ ಜನ ಬೇಕಾ ಸರ್? ಇವತ್ತು ಬರ್ತಾರೆ ಅಂತ ಹೇಳಿದ್ದಾರೆ. ಅವರ ಆಕ್ಟಿವ್ ನೋಡಿ ಮುಂದಿನ ವಾರವೇ ಶೂಟಿಂಗ್ ಸ್ಟಾರ್ಟ್. ಯಾವುದು? ನಮ್ ಫಿಲ್ಮ್ಗೆ ಹೀರೋಯಿನಾ ಸರ್? ಮೊದಲನೇ ಬಾರಿಗೆ ನಾನೇ ಡೈರೆಕ್ಟ್ ಮಾಡ್ತಿರೋದು. ಹಾಗಾದ್ರೆ ಮತ್ತೆ ನನ್ ಮಗಳಲ್ಲದೆ ಬೇರೆ ಯಾರನ್ನ ಸರ್ ಮಾಡ್ಲಿ? ಸೂಪರ್ ಆಗಿದ್ದಾಳೆ, ಬಹಳ ಚಂದ ಇದ್ದಾಳೆ, ನೋಡ್ಬೇಕಾ? ಕರಿತೀನಿ ಸರ್. ಯಾಕೆ ಕರೆದ್ರಿ? ಯಾಕೆ ಕರ್ದೆ ಅಂತ ಹೇಳಿದ್ರೆ, ನಮ್ಮ ಮುಂದಿನ ಫಿಲ್ಮ್ ಅದ್ರಲ್ಲಿ ನೀನು ಹೀರೋಯಿನ್. ಹೌದಾ? ಮತ್ತೆ ಒಂದು ವಿಷಯ ಹೇಳ್ತಿದ್ದೇನೆ, ನೀನು ಹೊರಗಡೆ ತಿರುಗಾಡ್ ಹೋಗ್ಬಾರ್ದು. ಯಾಕೆ? ನೀನು ಬಿಸಿಲಿಗೆ ಕಪ್ಪಾಗ್ತಿ. ಮತ್ತೆ ನಿಂಗೆ ಈ ಫಿಲ್ಮ್ ನಲ್ಲಿ 5 ಲವ್ ಸಾಂಗ್ ಇದೆ. 5 ಲವ್ ಸಾಂಗ್? 5 ಲಾಂಗ್ ಸಾಂಗ್ ಇದೆ. ಮತ್ತೆ ನಾನು ನಿಂಗೆ ಕೆಲವೊಂದು ನೃತ್ಯ ಎಲ್ಲ ಹೇಳಿಕೊಡ್ತೀನಿ. ನಾನು ಮೊದಲಿಗೆ ನಾನು ಭರತನಾಟ್ಯ ಹೇಳಿಕೊಡ್ತೀನಿ. ನೀನ್ ಏನ್ ಮಾಡ್ಬೇಕು ಗೊತ್ತಾ? ಕೈ ಮುಗಿ ಅಂತೆ, ಕೈ ಮುಗಿ, ಕೈ ಮುಗಿ. ಭಕ್ತಿ ಬೇಕು, ಭಕ್ತಿ. ಅದು ಒಳಗೆ ಉಂಟು. ಏನು? ಬತ್ತಿ. ಭಕ್ತಿ ಅಲ್ಲ, ಭಕ್ತಿ, ದೇವರ ಮೇಲೆ ಭಕ್ತಿ. ಆಯ್ತಾ? ಅದು ಬೇರೆ. ಅದು ಬೇರೆ, ಇದು ಬೇರೆ. ಈಗ ನಾನು ಮಧ್ಯ ಆಗ್ತೇನೆ, ಅದಕ್ಕೆ ನಾನು ಕುಣಿದಾಗೆ ನೀನು ಕುಣಿಬೇಕು. ಓಕೆ? ನೋಡು, ಭರತನಾಟ್ಯ. ನಿಲ್ಸ, ನಿಲ್ಸಿದೆ. ಅದನ್ನೆಲ್ಲ ನನ್ನನ್ನು ನಿಲ್ಸ, ನನ್ನನ್ನು ನಿಲ್ಸು. ಅದು ಎಂತ ಭರತನಾಟ್ಯನಾ? ಅದು ಯಕ್ಷಗಾನ ಅಲ್ವಾ? ಮಂಡೆ ಬಿಸಿ, ಮಂಡೆ ಬಿಸಿ. ಮೊದಲನೇ ಬಾರಿಗೆ ಸಿನಿಮಾ ಮಾಡ್ತಿದ್ದೇನಲ್ಲ, ಮಂಡೆ ಬಿಸಿ. ಇನ್ನು ನಾನು ನಿಂಗೆ ಜಾನಪದ ನೃತ್ಯ ಹೇಳಿಕೊಡ್ತೇನೆ. ಜಾನಪದ ನೃತ್ಯ? ಜಾನಪದ ನೃತ್ಯ ಅದು ಬೇರೆನೆ. ಅದು ಬೇರೆ, ಇದು ಬೇರೆ. ನೋಡು, ಈಗ ನಾನು ಪದ್ಯ ಆಗ್ತೇನೆ, ಹಾಗೆ ಬರ್ಬೇಕು. ಈಗ ಈಗ ಇನ್ನು ಆ ಕಡೆ ಹೋಗ್ಬೇಕು. ಈಗ ಆ ಕಡೆ ಹೋಗ್ಬೇಕಾ? ನಾನು ಅಲ್ಲೇ ಇರ್ತಿದ್ದೆ, ಸುಮ್ಮನೆ ಈ ಕಡೆ ಬಂದದ್ದು. ಹಾಗೆ ಹೇಳ್ಬಾರ್ದು, ಆ ಕಡೆ ಹೋಗ್ಬೇಕು. ಆಯ್ತಾ? ಈಗ ನೋಡು, ಬರ್ಬೇಕು. ಈಗ ನಮಸ್ತೆ ಸರ್. ಯಾರು ನೀವ್? ಯಾರು ಸರ್, ನೀವೊಂದು ಪೇಪರ್ ಅಲ್ಲಿ ಆಡ್ ಹಾಕಿದ್ರಲ್ಲ ಸರ್, ಅದಕ್ಕೆ ಬಂದದ್ದು ನಾವು. ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ನೀವು ಬಂದದ್ದು. ಅವಕಾಶ ಬೇಕು ಸರ್. ಅಯ್ಯೋ, ನಿಮ್ಮ ಈ ಮುಖ ಇಟ್ಕೊಂಡು ನನ್ನ ಸಿನಿಮಾದಲ್ಲಿ ನಿಮಗೆ ಚಾನ್ಸ್? ಯಾಕೆ? ಚಾನ್ಸ್ ಇಲ್ಲ, ಏನಿಲ್ಲ. ಒಮ್ಮೆ ಹೋಗ್ರಮ್ಮೆ. ಮುಖ ನೋಡಿ ಹೇಳ್ಬೇಡಿ ಸರ್, ಮೇಕಪ್ ಮಾಡಿ ಹೇಳಿ ಸರ್. ಈಗ ನಿನ್ಗೆ ಮೇಕಪ್, ನಿನ್ಗೆ ಮೇಕಪ್ ಮಾಡಿದ್ರೆ ನಾನು ಪ್ಯಾಕಪ್ ಆಗ್ತೀನಿ. ಮುಖದಲ್ಲಿ ಎಷ್ಟು ಹೊಂಡ ಇದೆ ಪುಣ್ಯಾತ್ಮ. ಏನ್ ಸರ್ ನೀವು ಕಲಾವಿದ್ರು ಕೊಡೋ ಬೆಲೆನ ಇದು? ದೊಡ್ಡ ಮನಸ್ಸು ಮಾಡಿ ಸರ್, ಇವ್ನ ಮುಖ ನೋಡಿ ಅದು ನಮ್ಗೊಂದು ಚಾನ್ಸ್ ಕೊಡಿ ಸರ್. ನಿಂಗೆ ಏನಾದ್ರೂ ಇದಕ್ಕಿಂತ ಮೊದಲು ನೀನ್ ಏನಾದ್ರೂ ಒಂದು ಪ್ರತಿಭೆ ತೋರಿಸಿದ್ಯಾ? ನಾನ್ ಸ್ಟೇಟ್ ಲೆವೆಲ್ ಸರ್. ಅದು ನಿನ್ನ ನೋಡುವಾಗಲೇ ಅಂದಾಜು ಆಗ್ತದೆ. ಯಾಕೆ? ನೀನು ಸ್ಲೇಟ್ ಹಿಡ್ದು ನಿಂತಿದ್ದಿ. ಏನ್ ಸರ್ ನೀವು ರಾಜ್ಯ ಮಟ್ಟಕ್ಕೆ ಹೋಗಿದ್ ನಾನು. ನೀನು ರಾಜ್ಯ ಮಟ್ಟಕ್ಕೆ ಯಾಕೆ? ಅದು ನೀವು ಕೇಳ್ಬೇಕು ಸರ್, ನಾ ಹೇಳ್ಬೇಕು. ಛದ್ಮವೇಷ ಸ್ಪರ್ಧೆಯಾಗ ಸೆಕೆಂಡ್ ಪ್ರೈಸ್ ಹೊಡ್ತೀನಿ ನಾನು. ವೇಷ ಯಾವುದು? ಮಂಗನ ವೇಷ. ನಿನ್ನ ಮಂಗನ ವೇಷ ಒಮ್ಮೆ ನನಗೆ ತೋರಿಸಂತ. ಅದು ಸರ್ ನೀವು ಕೇಳ್ಬೇಕಾಗಿರೋದು. ನಿನ್ನ ಮಂಗ ಬಹಳ ಚಂದ ಉಂಟು. ಇದರಿಂದ ಅರ್ಥ ಆಯ್ತು, ಮಂಗನಿಂದ ಮಾನವ. ಈಗ ನನ್ನ ಫಿಲ್ಮ್ನ ಹೆಸರೇನು ಗೊತ್ತಾ? ಪರಾರಿ. ಅದರ ಆ ಫಿಲ್ಮ್ ಅಲ್ಲಿ ನನ್ನ ಮಗಳು ಹೀರೋಯಿನ್. ಈಗ ನೀನು ನನ್ನ ಸಿನಿಮಾದಲ್ಲಿ ಹೀರೋ, ನೀನು ವಿಲನ್. ಗೊತ್ತಾಯ್ತಲ್ಲ? ಈಗ ಮೊದಲಿಗೆ ನೀವು ಏನ್ ಅನ್ಕೊಳ್ಬೇಕು? ಅದೇ ನಿಮ್ ತಲೆ ಸಿಡಿತಾ ಇದೆ ಅಂತ. ಹೌದಾ ಸರ್? ಹಾಗಲ್ಲ, ಸಿನಿಮಾದ ಲೊಕೇಶನ್ ನಲ್ಲಿದ್ದೀರಿ. ಅದು ಯಾರು? ಯಾರು? ಲೋಕೇಶನ್ನ. ಲೊಕೇಶನ್ ಅಲ್ಲ, ಲೊಕೇಶನ್ ಸಿನಿಮಾದ ಜಾಗ. ಅದು ಬೇರೆ. ಅದು ಬೇರೆ, ಇದು ಬೇರೆ. ಆಯ್ತಾ? ಈಗ ನೀನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸರ್ ಒಂದ್ ನಿಮಿಷ, ನಿಮ್ದೇನು ಸಿನಿಮಾನ ಅಲ್ಲ ಜಾದುನಾ? ಅದು ಕ್ಯಾಮರಾ ಈಗೀಗೆ ಬರುವುದಾ? ನಿನ್ನ ಆಂಗಲ್ ನೋಡುದು. ಗೊತ್ತಾಯ್ತಲ್ಲ? ಈಗ ಮೊದಲಿಗೆ ಹೀರೋ
ಹೀರೋಯಿನ್ ಅನ್ನು ಲವ್ ಮಾಡುವ ಸನ್ನಿವೇಶ. ಬಾ ಅಂತೆ. ನೀನ್ ಯಾನು ಬಸ್ಸಿಗೆ ಹಾಕ್ಲಿಕ್ಕೆ ಹೋಗುದಾ? ಮತ್ತೆ ಒಂದು ಪೌರುಷದಲ್ಲಿ ಬಾ, ಆಯ್ತಾ? ಬಾ ಬಾ ಬಾ. ಅಪ್ಪ ಅವನ್ ಬೇಡ, ಅವನ್ ಚಂದ ಇಲ್ಲ. ಇದು ಸಿನಿಮಾದಲ್ಲಿ, ಅದು ಬೇರೆ. ಅದು ಬೇರೆ, ಆಯ್ತಾ? ಈಗ ನಿಂಗೆ ಡಯಲಾಗು, ನಿಂಗೆ ಡಯಲಾಗು. ಪ್ರಿಯೆ ಪ್ರಿಯೇ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನೀನು ನನ್ನನ್ನು ಎಷ್ಟು ಪ್ರೀತಿಸ್ತಿ? ನೀನು ನನ್ನನ್ನು ಎಷ್ಟು ಪ್ರೀತಿಸ್ತಿ? ಹೀರೋಯಿನ್ ಮಾತಾಡುದಿಲ್ಲ, ಹೀರೋಯಿನ್ ಮಾತಾಡುದಿಲ್ಲ. ಅದು ಹೇಳಲಿಕ್ಕಿಲ್ಲ, ಲತಾವಳು ಮಾತಾಡ್ಲಿಕ್ಕಿಲ್ಲ ಈಗ, ಆಯ್ತಾ? ನೀನು ಈಗ ನಿಂಗೆ ಪ್ರಿಯತಮ, ಪ್ರಿಯತಮ, ನಿನ್ಗೆ ಡಯಲಾಗು ಮತ್ತೆ ಮಾತಾಡ್ಲಿಕ್ಕೆ ಇಲ್ಲ ಅಂತ ಹೇಳಿ. ಈಗ ಮಾತಾಡ್ಬೋದು, ಈಗ ಮಾತಾಡ್ಬೋದು, ಆಯ್ತಾ? ಪ್ರಿಯತಮ, ಪ್ರಿಯತಮ, ತಂದೆಯನ್ನು ಕೊಂದಾದರೂ ನಾನು ನಿಮ್ಮ ಜೊತೆ ಓಡಿ ಬರುತ್ತೇನೆ. ನಾನು ನಿಮ್ಮ ಜೊತೆ ಓಡಿ ಬೇಡ, ಧರ್ಮಕ್ಕೆ ನಿಮ್ಮನ್ನು ಕೊಂದು ಇವರ ಜೊತೆ ಯಾಕೆ ಓಡುದು? ಸಿನಿಮಾದಲ್ಲಿ ಮಗಳೇ, ಅದು ಬೇರೆ, ಅದು ಬೇರೆ, ಆಯ್ತಾ? ಈಗ ನಿಂಗೆ ಡಯಲಾಗು. ಪ್ರಿಯತಮೆ, ಪ್ರಿಯತಮೆ, ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ, ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಎಂದು ಅಪ್ಪಿ ಹಿಡಿಯುವನು, ಎಂದು ಅಪ್ಪಿ ಹಿಡಿಯುವನು. ಅದು ಅಲ್ಲಿ, ಇಲ್ಲಿ ಬೇಡ. ಇಲ್ಲಿ ಖಾಲಿ ಅಭಿನಯ ಮಾತ್ರ ಸಾಕು, ಗೊತ್ತಾಯ್ತಲ್ಲ? ನಂಗೆ ನಿನ್ಗುಂಟು, ಗೊತ್ತಾಯ್ತಲ್ಲ? ನಿಂಗೆ ಡಯಲಾಗು. ಬಾ ಬಾ, ನಾವೀಗಲೇ ಮದುವೆ ಆಗೋಣ, ನಾವು ಇವಾಗಲೇ ಮದುವೆ ಆಗೋಣ. ಹೊರಗಿನಿಂದ ವಿಲನ್ ಬರುವನು, ಹೊರಗಿನಿಂದ ವಿಲ್ಲನ್ ಬರುವನು. ಯಾಕೆ ನೀನು ಬಗಳೋದು? ಅದು ಬ್ರಾಕೆಟ್ ಅಲ್ಲಿ, ಅದು ಅವನಿಗೆ ಬರ್ಲಿಕ್ಕೆ. ನೀನು ಬಾ, ನೀನು ಬರುವಾಗ ಭಯಂಕರ ಮ್ಯೂಸಿಕ್ ಆಗ್ತದೆ. ಬಾ, ಅಲ್ಲಿ ನಿಲ್ಲು, ಅಲ್ಲಿ ನಿಲ್ಲು. ನಿಂತು ಕಣ್ಣು ದೊಡ್ಡದು ಮಾಡಿ ನೋಡುವನು. ನಿಂಗೇನು ಕೆಂಗಣ್ಣಿದೆಯಾ? ಏನ್ ಸರ್ ಎಲ್ಲ ನೀವೇ ಹೇಳ್ಬಿಟ್ಟು ಹಿಂಗೆ ಬೈತಾ ಇದ್ದೀರಾ? ಕಣ್ಣು ಹೀಗೆ ದುರುಗುಟ್ಟಿ ನೋಡುದು, ದುರುಗುಟ್ಟಿ ನೋಡುದು, ಕೆಕ್ಕರ್ಸಿ ನೋಡೋದು, ನೋಡು, ದುರ್ಗುಟ್ಟೋದು. ನೋಡು. ಬಾ, ಎದ್ರು ಬಾ, ಎದ್ರು ಬಾ, ಬಾ ಬಾ, ಬಂದಲ್ಲ, ನಿಲ್ಲು, ನಿಲ್ಲಲ್ಲಿ, ನಿಲ್ಲಲ್ಲಿ. ನಿನ್ಗೆ ಡಯಲಾಗು ಹೇಳಿ ಸರ್. ಎಲ್ಲವೋ ದುಷ್ಟ, ಎಲ್ಲವೋ ಪುಸ್ಕ, ಪುಸ್ತಕಲ್ಲ ದುಷ್ಟ. ಇಲ್ಲಿ ನೋಡು, ಹೇಳ್ಕೊಡ್ಬೇಕಲ್ಲ ಸರ್ ನೀವು. ಎಲ್ಲವೋ ದುಷ್ಟ, ಎಲ್ಲವೋ ದುಷ್ಟ ನನ್ನ ಮನೆಗೆ ಬಂದು, ನನ್ನ ಮನೆ ಬರ್ಬೇಕಾ ಸರ್ ಅವನು? ಇಲ್ಲಿಗೆ ಬಂದು, ನನ್ನ ಮನೆಗೆ ಬಂದು, ನನ್ನ ಮನೆಗೆ ಬಂದು ನನ್ನ ಮಗಳ ಜೊತೆ ಸಲೀಸಾಗಿ ಮಾತಾಡ್ತಿದ್ಯಲ್ಲ, ಸಲೀಸಾಗಿ ಮಾತಾಡ್ತೀಯಲ್ಲ ಎಂದು ಎಳೆದು ಆಚೆ ಹಾಕುವನು, ಎಂದು ಎಳೆದು ಆಚೆ. ನೀನು ಯಾರನ್ನು ಎಳೆದೆ? ತಪ್ಪಾಯ್ತು ಸರ್, ಅವನನ್ನು ಎಳೆದು ಈಚೆ ಹಾಕು. ಏನೋ ಹೊಟ್ಟೆಗೆ ಹಾಕೊಳ್ಳಿ ಸರ್. ಎಳೆದು ಈಚೆ ಹಾಕು. ಕೆಲವೋ ನಿನ್ನನ್ನು ನಾನೀಗಲೇ ಕತ್ತು ಹಿಸುಕಿಕೊಳ್ಳುತ್ತೇನೆ. ನಿನ್ನನ್ನು ನಾನು ಕತ್ತು ಹಿಸುಕಿಕೊಳ್ಳುತ್ತೇನೆ. ಕತ್ತು ಹಿಸುಕು. ನನ್ನ ಬಿಡು. ಅವನ ಕತ್ತಿಸುಕೊಳ್ಳಿಕ್ಕೆ ಕೆಳಗೆ ಹಾಕು, ಕೆಳಗೆ ದುಡಿಯಾಕು. ಹಾಗೆ ಈಗ ನಮ್ಮ ಫಿಲ್ಮ್ ನ ಕ್ಲೈಮ್ಯಾಕ್ಸ್ ಸೀನ್ ಇಲ್ಲಿ, ಗೊತ್ತಾಯ್ತಲ್ಲ? ಪರಾರಿ ಸಿನಿಮಾದ ಕ್ಲೈಮ್ಯಾಕ್ಸ್ ಇಲ್ಲಿ. ಈಗ ನೀನೇನ್ ಮಾಡ್ಬೇಕು ಗೊತ್ತಾ? ತಂದೆ ಸತ್ತಿದ್ದಾನೆ, ತವಳ ತಂದೆ ಸತ್ತಿದ್ದಾನೆ. ನೀನು ಹೀರೋಯಿನ್ ನ ಕೈ ಹಿಡಿದುಕೊಂಡು ಓಡಿ ಹೋಗುವ ಸನ್ನಿವೇಶ. ಕೈ ಹಿಡಿ ನನ್ನ ಕೈಯಲ್ಲ, ಅವಳ ಕೈ ಹಿಡಿ. ಓಡಿ ಹೋಗು. ನ್ಯಾಚುರಲ್ ಆಗಿ ಬರ್ಬೇಕು. ಓಡಿ ಹೋಗಿ ಹಾಗೆ. ಹೋಗ್ಬೇಕಾ? ಹೋಗು. ನ್ಯಾಚುರಲ್ ಆಗ್ಬೇಕು. ಹೋಗ್ಬಿಟ್ರು ಸರ್. ಮಾತಾಡ್ಬೇಡ. ಹಲೋ ಪ್ರೊಡ್ಯೂಸರ್ ಸರ್, ಹೀರೋ ಮತ್ತು ವಿಲನ್ ಓಕೆ, ಬರುವ ವಾರದಿಂದ ಶೂಟಿಂಗ್ ಸ್ಟಾರ್ಟ್. ಓಕೆ ಸರ್, ಓಕೆ, ಬಾಯ್. ಸರ್, ನೀವು ಫಸ್ಟ್ ಟೈಮ್ ಫಿಲ್ಮ್ ಮಾಡ್ತಾ ಇದೀರಲ್ಲ? ನಂದು ಫಸ್ಟ್ ಟೈಮ್. ನ್ಯಾಚುರಲ್ ಬಂದ್ಬಿಡ್ತಲ್ಲ ಸರ್? ಹೌದೌದು. ಸರ್, ತಮ್ಮ ಫಿಲ್ಮ್ ಹೆಸರೇನು ಸರ್ ಅದು? ಪರಾರಿ. ಈಗ ಅದೇ ಸರ್ ಆಗಿರೋದು, ನಿಮ್ ಮಗಳ ಜೊತೆ ಪರಾರಿ. ಹಾಗಾದ್ರೆ ಇನ್ನೇನ್ ಮಾಡುದು? ಹೇಳಿದ್ರಲ್ಲ ಸರ್, ಪ್ಯಾಕಪ್. ನಿಜವಾಗ್ಲೂ ನಿಮ್ಮ ಸ್ಕಿಟ್ಟು ಪರಾರಿ ಆಗೋ ಹಾಗಿತ್ತ ಇಲ್ವಾ ಅಂತ ನಮ್ಮ ಜಡ್ಜಸ್ ಹೇಳ್ತಾರೆ. ಸರ್ ಹೇಳಿ ಸರ್. ಪರಾರಿ ತಂಡಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ರವಿಚಂದ್ರ, ನಮ್ಮ ವೇದಿಕೆಗೆ ಬಂದಿರೋ ಮತ್ತೊಂದು ಹೆಣ್ಣು ಪಾತ್ರದ ಗಂಡು.
ನನಗೆ ಯಾರು ಫಸ್ಟ್ ಟೈಮ್ ಅಂತ ಅನ್ನಿಸ್ತಾ ಇಲ್ಲ, ಎಲ್ಲರೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಥರ ಮಾಡಿದ್ರಿ. ನಮಗೊಂದು ಸ್ವಲ್ಪ ನಗು ಕಮ್ಮಿ ಆಯ್ತೆ ಹೊರತು ನಿಮ್ಮೆಲ್ಲರ ಪ್ರತಿಭೆ ಅನಾವರಣ ಆಯಿತು ಈ ವೇದಿಕೆ ಮೇಲೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಈ ಮಜಾ ಭಾರತದ ವೇದಿಕೆನೇ ಮಜಾ ಕೊಡೋವಂಥದ್ದು, ಅರ್ಥ ಆಯ್ತಲ್ಲ? ಮುಂದೆ ಬರುವಾಗ ಸ್ವಲ್ಪ ಮಜಾ ತಗೊಂಡು ಬನ್ನಿ. ಓಕೆ, ಒಳ್ಳೇದಾಗಿ. ಥ್ಯಾಂಕ್ ಯು. ಶ್ರುತಿ ಅವರೇ, ನಿಮಗೆ ಮಜಾ ಭಾರತದ ವೇದಿಕೆಗೆ ನಿಮಗೆ ಪ್ರೀತಿಯ ಸ್ವಾಗತ. ಹೆಸರಿಗೆ ತಕ್ಕ ಹಾಗೆ ನೀವು ನಿಜವಾಗ್ಲೂ ಶಾರದಾ ಕಲಾವಿದರೆ. ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ನಗು ಸ್ವಲ್ಪ ಕಡಿಮೆ ಇತ್ತು ನಿಮ್ಮ ಸ್ಕಿಟ್ಟಲ್ಲಿ. ನೀವು ತೊಗೊಂಡಂಥ ವಿಚಾರ ಆ ಥರ ಮುಂದಿನ ಸರಿ ಎಲ್ಲ ಸ್ಕಿಟ್ಗಳನ್ನು ತಿಂದು ಹಾಕೋ ಥರ ಒಂದು ಪರ್ಫಾರ್ಮೆನ್ಸ್ನ ಈ ವೇದಿಕೆಯಲ್ಲಿ ನೀವು ಕೊಡ್ತೀರಾ ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಮಾಡ್ಬೋದಾ? ಮಾಡ್ಬೋದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮಿಸ್ಟರ್ ಪಂಡಿತ್ರೆ. ಮಿಸ್ ಪಂಡಿತ್ ಅವರು ಮಿಸ್ಗಳಿಗೆ ಪಂಡಿತ್ರು ಅಂತ ಹೇಳಿ. ಓಕೆ, ಶಾರದಾ ಕಲಾವಿದರು ಭಾಳ ಅದ್ಭುತ ನಟನೆ ನಿಮ್ಮೆಲ್ಲರದು. ಭಾಳ ಅದ್ಭುತವಾಗಿ ಎಂಟರ್ಟೈನ್ ಮಾಡಿದ್ದೀರಾ ಕೂಡ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ಇಂಥ ಒಳ್ಳೆ ವೇದಿಕೆ ನಿಮ್ಗೆ ಸಿಕ್ಕಿದೆ. ಇದನ್ನ ಆದಷ್ಟು ನೀವು ಶ್ರಮಪಟ್ಟು ಬಳಸ್ಕೊಳ್ಳಿ. ಆ ಶಕ್ತಿ ನಿಮಗೆ ಆ ಶಾರದಾ ಮಾತನ್ನೇ ಕೊಡಲಿ ಅಂತ ನಾನು ಬೇಡ್ಕೋತೀನಿ. ಆಲ್ ದಿ ಬೆಸ್ಟ್. ಶ್ವೇತಾ, ನಿಮ್ಮ ಪರ್ಫಾರ್ಮೆನ್ಸಲ್ಲಿ ನನಗೆ ಆನೆಸ್ಟಿ ತುಂಬ ಕಾಣ್ತಾ ಇತ್ತು. ಎಲ್ಲರೂ ತುಂಬ ಆನೆಸ್ಟ್ ಆಗಿ ಯು ಆರ್ ಪುಟಿಂಗ್ ಆಲ್ ಯುವರ್ ಎಫರ್ಟ್ಸ್ ವಿತ್ ಆಲ್ ಯುವರ್ ಹಾರ್ಟ್. ಐ ಲವ್ಡ್ ವಾಚಿಂಗ್ ಯು ಫಾರ್ ದ್ಯಾಟ್ ಒನ್ ರೀಸನ್. ಐ ಥಿಂಕ್ ನೀವು ನೆಕ್ಸ್ಟ್ ಟೈಮಿಂದ ಯು ಕ್ಯಾನ್ ಆ್ಯಡ್ ಅ ಲಾಟ್ ಟು ಇಟ್. ಮೆನಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಫಾರ್ ದಿಸ್ ಸ್ಟೇಜ್. ಸೂಪರ್ ಸೂಪರ್, ಥ್ಯಾಂಕ್ ಯು. ಶಾರದಾ ಕಲಾವಿದರಿಗೆ ನಮ್ಮ ಪಂಡಿತರೆಲ್ಲ ಹೇಳಿದರೆ ಏನೇನು ಬೇಕು ಏನೇನು ಬೇಡ ಅಂತಲ್ಲ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಟೈಮಿಂದ ಒಳ್ಳೆ ಊಟನ ಬಡಿಸಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತು ಯಾರು ಸೂಪರ್ ಡೂಪರ್ ಆಗಿ ಪರ್ಫಾರ್ಮ್ ಮಾಡಿ ಕಿರೀಟನ ಮುಡಿಗೇರಿಸ್ಕೊಳ್ತಾರೆ, ಹಾಗೆ ಯಾರು ಸೂಪರ್ ಚಾಲೆಂಜ್ ನ ತಗೊಳ್ತಾರೆ ಅಂತ ಹೇಳಿ ತಿಳ್ಕೊಳ್ಳುವಂತ ಟೈಮ್. ಜಡ್ಜಸ್, ಯಾರಿಗೆ ಹೋಗ್ತಾ ಇದೆ ಇವತ್ತು ಕಿರೀಟ? ಈ ಸರಿ ನಾವು ಕಿರೀಟ ಯಾರಿಗೆ ಅಂತ ಯೋಚನೆ ಮಾಡಿದಾಗ ಯೋಚನೆ ಮಾಡೋವಾಗಾಯ್ತು ಅಂತ. ಹಾಗಾಗಿ ಇವತ್ತು ನಾವು ಕಿರೀಟನ ಯಾರಿಗೂ ಕೊಡ್ತಾ ಇಲ್ಲ. ಸೊ ಅವರ ತೀರ್ಪೇ ಅಂತಿಮ ತೀರ್ಪು. ಸೊ ಇವತ್ತು ಕಿರೀಟ ಇರೋದಿಲ್ಲ, ಬಟ್ ಚಾಲೆಂಜ್ ಅಂತೂ ಇದ್ದೇ ಇರುತ್ತೆ. ಸೊ ಇವಾಗ ಚಾಲೆಂಜ್ ಅಲ್ಲೇ ಪೈಪೋಟಿ ಅಂತ ಕಾಣುತ್ತೆ. 3 ಟೀಮಲ್ಲಿ ಯಾರು ಅಂತ ನೀವೇ ಹೇಳ್ಬೇಕು. ಇವಾಗ ಚಾಲೆಂಜ್ ಅಂತ ಕೊಡೋ ಹಾಗಿದ್ರೆ ನಮ್ಮನ್ನ ಫುಲ್ ಮಾಡಿದಂಥ ಟೀಮ್ನ ನಾವು ಕರಿತೀವಿ. ಅದು ಪ್ರೀತಿಯ ಚಾಲೆಂಜ್ ಅವ್ರಿಗೆ. ಆಗಲೇ ನಮ್ಮನ್ನ ಎಷ್ಟು ನಂಬಿಸಿ ಎಷ್ಟು BP ರೈಸ್ ಆಗೋಗಿತ್ತು ಅಂದರೆ ನಮಗೆ ಹೇಳ್ತಿರೋದು. ಈಗ ಯಾಕೆ ಚಾಲೆಂಜು ಅಂದರೆ ನಮ್ಮನ್ನ ನಗಿಸ್ಲಿ ಅಂತ ನಿಮಗೆ ಈ ಚಾಲೆಂಜು. ಇದನ್ನು ಅಷ್ಟೇ ಚೆನ್ನಾಗಿ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಏನು ಮಾಡ್ತೀವಿ ಮೇಡಮ್. ಓಕೆ, ಚಾಲೆಂಜ್ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಆಫ್ ಕೋರ್ಸ್ ನಮ್ಮ ಅಪ್ಸರೆಯರು ವೇದಿಕೆ ಮೇಲೆ ಬರಲೇಬೇಕು. ಕಮ್ ಆನ್ ಅಪ್ಸರೇಸ್ ಆನ್ ಸ್ಟೇಜ್. ಯಾರು ಹೋಗ್ತಿರಪ್ಪ ಆರ್ಸ್ಕೊಳಕ್ಕೆ? ನಂತರ ಸಣ್ಣಗಿರ್ತಾರಲ್ಲ ಅವ್ರು. ಏನಿದೆ? ಡಬ್ಬಾ ತರ ಹೊಡಿಬೇಡಿ, ಡಬ್ಬಾಗ್ ಹೊಡೀರಿ. ಡಬ್ಬಾ ಚಾಲೆಂಜ್ ಸಿಕ್ಕಿದೆ ನಿಮ್ಗೆ. ಏನು ಅಂತ ನಿಮ್ಗೆ ಗೊತ್ತಾದ್ರೆ ಬರ್ಲಿ. ಪ್ರಾಪರ್ಟಿ ಡಬ್ಬಾ ಪಿರಮಿಡ್ ಏನಿದೆ, ಈ ಡಬ್ಬಾ ಪಿರಮಿಡ್ ನ ಅದೇ ತರ ನಿಲ್ಲಿಸ್ಬೇಕಾದ್ ನೀವು. ಬಟ್ ನೀವಿಬ್ರು ಏನ್ ಮಾಡ್ಬೇಕು, ನಾವು ನಿಲ್ಸಕ್ ಬಿಡಬಾರ್ದು, ಹೊಡಿತಾನೆ ಇರ್ಬೇಕಿಲ್ಲ. ಡಬ್ಬಕ್ಕೆ ಹೊಡೀರಿ, ಇಲ್ಲ ಇವ್ರಿಗೆ ಹೊಡೀರಿ, ಒಟ್ಟಲ್ಲಿ ಅವ್ರು ನಿಲ್ಸಕ್ ಬಿಡಬಾರ್ದು. ನಿಮ್ಮಿಬ್ರಿಗೆ ಇದು ಒಂಥರ ಚಾಲೆಂಜ್. ಓಕೆ, ಸೊ ಈಗ ನೀವು ಅದನ್ನ ತಿರ್ಗಾ ಮೊದಲಿಂದ ಜೋಡಿಸ್ಬೇಕಾಗತ್ತೆ. ಸೊ ನಾವು ಇವಾಗ ಏನ್ ಮಾಡ್ತೀವಿ ಅಂದ್ರೆ ಕೆಡವೋ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದೀವಿ. ನಿಮ್ಮ ಆಟ ಶುರು. ಸೀತಾ ಈ ಕಡೆ ಬಾ, ನಿಂಗೂ ಬೀಳತ್ತಿಲ್ಲ. ಹಿಂದ್ಗಡೆ ಆಗ್ಬೇಕು, ಹಿಂದ್ಗಡೆ ಆಗ್ಬೇಕು, ಹಿಂದೆ ಹಿಂದೆ ಹಿಂದೆ. ಎತ್ಕೊ ಬಂದು ಕೊಡ್ರ ಬೇಗ ಬಾಲು.
ಹೇಗಿತ್ತು ಅನುಭವ? ಸರ್ ಎದುರುಗಡೆ ನಿಂತವ್ರು ಮಲಿಂಗನ ಯಾವ ಲಿಂಗನ ಅಂತಾನೆ ಕನ್ಫ್ಯೂಸ್ ಆತಿ ಸರ್. ಆ ರೇಂಜಿಗೆ ಹೊಡೆದು ಬಿಸಾಕಿದ್ರಲ್ಲ. ಜಗ ನಿಂಗೆ? ಸರ್ ಡಬ್ಬಕ್ ಬೀಳ ಬಾಲೆಲ್ಲ ನಾನು ನಡಾಗೆ ಬಿದ್ದೈತೆ ಸರ್. ಸೊ ಇವತ್ತು ಖಂಡಿತವಾಗ್ಲೂ ಹೋಗಿ ಚೆನ್ನಾಗಿ ಉಜ್ಕೋಬಹುದು. ಥ್ಯಾಂಕ್ ಯು. ಹೋಗ್ಬಿಡ ಹುಷಾರ್. ಇಷ್ಟೆಲ್ಲ ತಮಾಷೆಗಳ ಮಧ್ಯೆ ಈಗ ಊರ್ವಿ ಟೀಮ್ ಕೂಡ ನಮ್ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ನೀವಿಬ್ರು. ಸೊ ಅಕ್ಕ ಪಕ್ಕ ಕೂತ್ಕೊಂಡಿರುವಂತ ಮಹಾನ್ ಜಡ್ಜ್ಗಳು ಕೂಡ ನಮ್ ವೇದಿಕೆಗೆ ಬರ್ಬೇಕು. ಹಾಗೆ ಮತ್ತೊಂದು ವಿಚಾರ, ಊರಿ ತುಂಬಾನೇ ಹೆಮ್ಮೆ ಪಡುವಂತ ವಿಚಾರ, ಒಂದು ಅವಾರ್ಡ್ ಕೂಡ ಬಂದಿದೆ. ಅದು ಯಾವ ಅವಾರ್ಡ್ ಅಂತ ನೀವೇ ಹೇಳಿದ್ರೆ ಚೆನ್ನಾಗಿದೆ. ನಾಮಿನೇಟ್ ಆಗಿದೆ ಲಾಸ್ ಆಂಜಲೀಸ್ ಫಿಲ್ಮ್ ಅವಾರ್ಡ್ಸ್ ಅಂತ. ಅದು ಮೊಟ್ಟ ಮೊದಲ ಕನ್ನಡ ಚಲನಚಿತ್ರ ಈ ಕ್ಯಾಟಗರಿಗೆ ನಾಮಿನೇಟ್ ಆಗಿರೋದು. ಡ್ರಾಮಾ ಜಾನ್ರಲ್ಲಿ ನಾಮಿನೇಟ್ ಆಗಿದ್ದೀವಿ. ಒಳ್ಳೆ ಸಿನಿಮಾಗಳಿಗೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪ್ರತಿಭಾವಂತರಿಗೆ ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಕ್ಕೆ ಯಶಸ್ಸು ಸಿಗುತ್ತೆ. ಒಳ್ಳೇದಾಗ್ಲಿ ನಿಮ್ಮ ಸಿನಿಮಾ, ದೊಡ್ಡ ಮಟ್ಟಕ್ಕೆ ಬೆಳೀರಿ. ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು. ಸೊ ಈ ಹಾರೈಕೆಗಳ ಜೊತೆ ಹೂಗುಚ್ಚುಗಳು ಕೂಡ ಸೇರಿದ್ರೆ ಇನ್ನಷ್ಟು ಹಾರೈಕೆಗೆ ರಂಗು ಬರುತ್ತೆ ಅಂತ ಅನ್ಸುತ್ತೆ. ಇನ್ನೊಬ್ಬರನ್ನ ಫೂಲ್ ಮಾಡೋದು ಬಹಳ ಸುಲಭ, ಆದ್ರೆ ನಮ್ಮನ್ನ ಫೂಲ್ ಮಾಡೋದಕ್ಕೆ ಮತ್ತೊಬ್ರು ಯಾವಾಗ್ಲೂ ಕಾಯ್ತಾ ಇರ್ತಾರೆ ಅನ್ನೋ ಒಂದು ಏಪ್ರಿಲ್ ಸಂದೇಶದ ಮುಖಾಂತರ ಈ ಒಂದು ಶೋನ ಮುಕ್ತಾಯ ಮಾಡ್ತಾ ಇದೀನಿ. ಸದ್ಯಕ್ಕೆ ಹೊರಡ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್, ಲವ್ ಯು.